ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ಬಿಸಿ ಫಾರಂ, ಮಂಡ್ಯ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಕೇಳಿ ಮೇವು ಮೆಲುಕು. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ರೈತ ಬಾಂಧವರೇ, ಇಂದಿನ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಪಶು ಆಹಾರ ಉತ್ಪಾದನೆ ಹಾಗೂ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಪಶು ಆಹಾರ ತಜ್ಞರಾದ ಡಾಕ್ಟರ್ ಚನ್ನೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ಡಾಕ್ಟರ್ ಚನ್ನೇಗೌಡ್ರೆ, ನಮಸ್ಕಾರ. ನಮಸ್ಕಾರ ಸರ್. ತಾವು ಪಶು ಆಹಾರ ತಜ್ಞರು. ಹೌದು ಸರ್. ಪಶುಗಳಿಗೆ ಮೇವಿನ ಜೊತೆಗೆ ಆಹಾರವನ್ನು ಕೂಡ ಗೋಪಾಲಕರು ಸರಿಯಾದ ಪ್ರಮಾಣದಲ್ಲಿ ನೀಡಬೇಕಾಗ್ತದೆ. ಇದು ಹಾಲಿನ ಇಳುವರಿಗೆ ಮತ್ತು ರಾಸುವಿನ ಆರೋಗ್ಯಕ್ಕೆ ಎರಡಕ್ಕೂ ಕೂಡ ಅಷ್ಟೇ ಮುಖ್ಯವಾದಂತಹ ಅಂಶ. ತಾವಿವತ್ತು ಹಾಲು ಹಿಂಡುವಂತಹ ಹಸುಗಳಿಗೆ ಅಥವಾ ರೈತರು ಸಾಕಣೆ ಮಾಡಿರುವಂತಹ ಹಸುಗಳಿಗೆ ಯಾವ ರೀತಿ ಆಹಾರವನ್ನು ನಿರ್ವಹಣೆ ಮಾಡಬೇಕು, ಅದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆಗಲಿ ಸರ್. ಸರ್, ಮೊದಲಿಗೆ ಈ ಪಶು ಆಹಾರ ಅದಕ್ಕೆ ಒಂದು ವಿವರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ನಾನು. ಕನ್ನಡದಲ್ಲಿ ಪಶು ಆಹಾರ ಅಂತಂದರೆ ಹಸುಗಳಿಗೆ ಮಾತ್ರ ಆಹಾರ ಅಂತ ಅಂದ್ಕೊಳ್ತೀವಿ. ಬಟ್ ಪಶು ಆಹಾರ ಅಂದರೆ ಎಲ್ಲವೂ ಕೋಳಿಗಾಗ್ಬೋದು, ಹಂದಿಗೆ ಆಗ್ಬೋದು, ಆಡು ಕುರಿಗಳಿಗಾಗ್ಬೋದು, ಮಿಶ್ರತಳಿ ಹಸುಗಾಗ್ಬೋದು, ಎಮ್ಮೆಗಳಿಗಾಗ್ಬೋದು, ಎಲ್ಲವನ್ನು ಪಶು ಆಹಾರ ಅಂತಲೇ ಕರಿತೀವಿ ನಾವು ಜನರಲ್ ಆಗಿ. ಆದರೆ ಇವತ್ತಿನ ಈ ಮೇವು ಮೂಲಕ ಕಾರ್ಯಕ್ರಮದಲ್ಲಿ ನಾನು ಅತಿ ಹೆಚ್ಚಾಗಿ ಹಾಲು ಹಿಂಡುವಂಥ ಹಸುಗಳು ಮತ್ತು ಅದರ ಜೊತೆಯಲ್ಲಿ ಬೆಳೆಯುವಂಥ ಗರ್ಭಧರಿಸಿರುವಂಥದ್ದು, ಬೆಳೀತಾ ಇರುವಂಥ ಪಡ್ಡೆಗಳು, ಅದು ಹಸುಗಳದ್ದು ಮಾತ್ರ ನಾನು ವಿವರಣೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಬೇರೆ ಎಲ್ಲ ಪ್ರಾಣಿಗಳದ್ದು ಪಶು ಆಹಾರ ಅಂತ ಹೇಳಿದ್ರೆ ತುಂಬ ಎಲಾಬ್ರೇಟಿವ್ ಆಗಿರುತ್ತೆ, ಅಷ್ಟೊಂದು ಕೇಳೋಕ್ಕೂ ಕಷ್ಟ ಆಗುತ್ತೆ ಒಂದೇ ದಿವಸ. ಹಾಗಾಗಿ ಸರ್, ಒಂದು ನಮ್ಮ ಭಾರತ ಸರ್ಕಾರದ ಒಂದು ದತ್ತಾಂಶ ಡಾಟಾ ಅಂತ ಏನು ಹೇಳ್ತೀವಿ, ಅದರ ಪ್ರಕಾರ ಭಾರತ ಸಾಧಾರಣ ಒಂದು 45-50 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಪಶು ಆಹಾರವನ್ನು ಒಂದು ವರ್ಷಕ್ಕೆ ಉತ್ಪಾದಿಸುತ್ತೆ. ಸೊ ಈ ಪಶು ಆಹಾರವನ್ನು ಉತ್ಪಾದಿಸುವಂಥ ದೇಶಗಳ ಮಂಚೂಣಿಯಲ್ಲಿ ಭಾರತ ಒಂದು 5 ಅಥವಾ 6ನೇ ಆ ಸ್ಥಾನದಲ್ಲಿದೆ. ಈಗ ಹಾಲಿನಲ್ಲಿ ನಾವು ನಂಬರ್ 1ನಲ್ಲಿದ್ದೀವಿ, ಮೊಟ್ಟೆಯಲ್ಲಿ ನಂಬರ್ 2ರಲ್ಲಿದ್ದೀವಿ, ಮಾಂಸದಲ್ಲಿ 3-4 ಆ ಸ್ಥಾನದಲ್ಲಿದ್ದೀವಿ. ಅದೇ ರೀತಿ ಪಶು ಆಹಾರದಲ್ಲಿ ನಾವು 5-6ನೇ ಸ್ಥಾನದಲ್ಲಿ ಇದ್ದೀವಿ. ಬಹುಮುಖ್ಯ ಅಂದರೆ ಪಶು ಆಹಾರ ಬಹುತೇಕ 99 ಭಾಗ ನಮ್ಮ ಕೃಷಿಯ ಉತ್ಪನ್ನಗಳನ್ನೇ ಅವಲಂಬಿಸಿರುತ್ತೆ. ಇದು ಒಂದು ಥರದಲ್ಲಿ ಕೃಷಿಗೆ ಭಾರಿ ಒತ್ತಾಸೆ, ರೈತರಿಗೆ ಭಾರಿ ಒತ್ತಾಸೆ. ಒಳ್ಳೆ ರೇಟ್ ಸಿಗ್ತಾ ಇರೋದು, ಇವತ್ತು ಜೋಳ 25-26 ರೂಪಾಯಿ 1 ಕಿಲೋ. ಸೊ ರೈತರಿಗೆ ಒಳ್ಳೆ ರೇಟ್ ಸಿಗ್ತಾ ಇರೋದು ಪಶು ಆಹಾರನೇ ಮೇಯ್ನ್ ಕಾಂಪಿಟೇಟ್ರು. ಇತ್ತೀಚೆಗಷ್ಟೇ ಪೆಟ್ರೋಲ್ನಲ್ಲಿ ಆಲ್ಕೋಹಾಲನ್ನು ಬೆರೆಸಿ, ಸೊ ತಂತ್ರಜ್ಞಾನ ಬಂದದ್ರಿಂದ ಜೋಳ, ಅಕ್ಕಿ ನುಚ್ಚು, ಕಾಕಂಬಿ ಎಲ್ಲ ಆಲ್ಕೋಹಾಲ್ಗೆ ಹೋಗ್ತಾ ಇದೆ, ನಮಗೆ ಸಿಗ್ತಾ ಇಲ್ಲ. ಇಥೆನಾಲ್ ಉತ್ಪಾದನೆಗೆ ಬಳಕೆ ಆಗ್ತಾ ಇದೆ. ಆದ್ರೂ ಎಥನಾಲ್ ಉತ್ಪತ್ತಿ ಆದಮೇಲೆ ಉಳಿಯುತ್ತಲ್ಲ ಹಿಂಡಿ, ಅದನ್ನು ನಾವೇ ತಿಂತಾ ಇರೋದು, ಅದನ್ನು ಸಹ ಉಪಯೋಗಿಸ್ತಾ ಇದ್ದೀವಿ. ಸೊ ಪಶು ಆಹಾರ ತಜ್ಞರು ಒಂಥರ ವೈಬ್ರೆಂಟ್, ಡೈನಮಿಕ್, ಬಿದ್ದು ಚೆಲ್ಲಾಡದಂಥ ಕಸವನ್ನು ತೆಗೆದು ಹಾಲನ್ನು ಉತ್ಪತ್ತಿ ಮಾಡ್ತಾ ಇದ್ದಾರೆ. ಇವತ್ತಿಂದಲ್ಲ, 100 ವರ್ಷಗಳ ಇತಿಹಾಸ ಇಂಡಿಯಾದಲ್ಲೇ ಇದೆ, ಬೇರೆ ದೇಶದಲ್ಲೂ ಇದೆ, ನಮ್ಮಲ್ಲೂ ಇದೆ. ಹಾಗಾಗಿ ಪಶು ಆಹಾರ ಅಂತ ಬಂದಾಗ 2 ಭಾಗ ಸರ್. ಒಂದು ಮೇವು, ಇನ್ನೊಂದು ತಿಂಡಿ. ತಿಂಡಿಯನ್ನು ಫೀಡ್ಸ್ ಅಂತ ಕರಿತೀವಿ. ಸಾಮಾನ್ಯ ಪ್ರಜೆಗಳು ಓದಕ್ಕೆ ಬರೀಲಿಕ್ಕೆ ಬರದೇ ಇರೋರು ಸಹ ಫೀಡ್ಸು ಅಂತಲೇ ಅಂತಾರೆ. ಸೊ ಅದು ಆಹಾರ ಪಶು, ಅದನ್ನು ಕಾನ್ಸಂಟ್ರೇಟ್ಸ್ ಅಂತ ಕರಿತೀವಿ ನಾವು, ಅಂದರೆ ಧಾನ್ಯಗಳಿಂದ ಮಾಡಿರುವಂಥದ್ದು. ಇನ್ನೊಂದು ಮೇವು. ಇಲ್ಲಿ ನಾನು ಪ್ರತಿ ಬಾರಿ ಮಾತಾಡ್ಲಿಕ್ಕೆ ಬಂದಾಗಲೂ ಇದನ್ನು ನಾನು ಒತ್ತಿ ಹೇಳ್ತೀನಿ. ಈ ಮೇವು ಮತ್ತು ಫೀಡ್ಸು ಎರಡಕ್ಕೂ ಒಂದು ಪ್ರಮಾಣ ಇದೆ. ನೀವು ಇವತ್ತು ಯಾವುದೇ ಹಸುವನ್ನು ನೋಡಿ, ಯಾವುದು ಮೇವನ್ನು ಹೊಟ್ಟೆ ತುಂಬ ತಿಂದು ಎಲ್ಲೋ ಸ್ವಲ್ಪ ಸಾಯಂಕಾಲದಷ್ಟೊತ್ತಿಗೆ ಒಂದು ಸ್ವಲ್ಪವನ್ನು ದವಸ ಧಾನ್ಯವನ್ನು ತಿಂಡಿ ರೂಪದಲ್ಲಿ ಅಥವಾ ಫೀಡ್ಸ್ ರೂಪದಲ್ಲಿ ತಿಂದಿದ್ರೆ ಅದರದ್ದು ಸಗಣಿಯ ಸ್ಮೆಲ್ಲು, ವಾಸನೆಯೇ ಬೇರೆ, ಆ ಹಸುವಿನ ಆರೋಗ್ಯವೇ ಬೇರೆ, ಅದರಲ್ಲಿ ಬರುವಂಥ ಹಾಲೇ ಬೇರೆ. ಅದಕ್ಕೆ ಎಲ್ಲರೂ ಹೇಳೋದು, ನಾಟಿ ಹಸು ಹಾಲು ಎಲ್ಲ ಬೇರೆ ಬೇರೆ ಥರ ಮಾಧ್ಯಮಗಳೆಲ್ಲ ಅಲ್ಲಿ ಇಲ್ಲಿ A1 A2 ಮಿಲ್ಕು ಎಲ್ಲ ಥರದ್ದು ವಿಜೃಂಭಣೆ ನಡೆದೋಗುತ್ತೆ. ಬಟ್ ಬೇಸಿಕಲಿ ಅವು ಹುಲ್ಲು ತಿಂದು ಬದುಕುವಂಥ ಪ್ರಾಣಿಗಳು. ನಾವು ಮೂಲತಃವಾಗಿ ಹುಲ್ಲನ್ನು ತಯಾರು ಮಾಡ್ಕೊಳ್ಬೇಕು. ಎಷ್ಟು ಭಾಗ? ಕನಿಷ್ಠ 70 ಭಾಗ. ಅದು ಎಷ್ಟು ತಿನ್ನುತ್ತೆ ಅದರಲ್ಲಿ ಕನಿಷ್ಠ 70 ಭಾಗ ದಯವಿಟ್ಟು
ಹುಲ್ಲು ಮೇವಿನ ಮುಖಾಂತರನೇ ಕೊಡಬೇಕು. ಆದರೆ ಪ್ರಪಂಚ ಹಂಗಿಲ್ಲ. ನಮ್ಮ ಮನೆ ಪಕ್ಕದಲ್ಲಿ ಆಗ್ಬೋದು, ನೀವು ಅಕ್ಕಪಕ್ಕ ಎಲ್ಲಾದರೂ ನೋಡಿ, ನೀವು ಎಲ್ಲರೂ 50-60 ಭಾಗ ರೆಡಿಮೇಡ್ ಫೀಡ್ಸನ್ನೇ ಕೊಡೋದು. ರೆಡಿಮೇಡ್ ಫೀಡ್ಸ್ ಇಲ್ವಾ? ಜೋಳ, ಹಿಂಡಿ, ಬೂಸ ಅದು ಫೀಡ್ಸೇ ಇಲ್ವಾ? ಅಕ್ಕಿ ನುಚ್ಚು, ತೌಡು ಅದು ಇದು ಮಿಕ್ಸ್ ಮಾಡಿನೇ ಕೊಡ್ತಾರೆ. ಅನ್ನ, ಬಾಳೆ ಎಲೆ, ಪಾಯಸ, ನೋ, ಇದು ಪಾಯ್ಸನ್. ನೀವು ಇಂಥ ಹಸುಗಳಿಂದ ಬಂದಂಥ ಸಗಣಿಯನ್ನು ದಯಮಾಡಿ ನೀವು ಹತ್ರ ಹೋಗಿ, ನಿಮ್ಗೆ ಯಾವ ವಾಸನೆಯೂ ಬರಲ್ಲ. ಗೋಬರ್ ಗ್ಯಾಸ್ ಸ್ಮೆಲ್ಲೇ ಬರಲ್ಲ. ಅದು ತುಂಬ ಹಸುಗಳಲ್ಲಿ ನಾನು ಟ್ರೀಟ್ ಮಾಡಿದ್ದೀನಿ. 3 ತಿಂಗಳು 4 ತಿಂಗಳ ಗಂಟೆ ಟ್ರೀಟ್ಮೆಂಟ್ ಕೊಟ್ಟರು ಅರ್ಧ ಹೊಟ್ಟೆ ತಿಂತಾ ಇರ್ತವೆ. ಏನು ಕಾರಣ ಅಂತ ಗೊತ್ತಿರೋದಿಲ್ಲ. ಡಾಕ್ಟ್ರು ದಿನ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಒಳಗಡೆ ಅದ್ರ ಕ್ರಿಮಿಗಳೆಲ್ಲ ಸುತ್ತೋಗಿರ್ತದೆ. ಹಸುವಿನ ಹೊಟ್ಟೆಯಲ್ಲಿ ಸಾಧಾರಣ 16-40 ಬಿಲಿಯನ್ ಬ್ಯಾಕ್ಟೀರಿಯಾಗಳು, 16-40 ಬಿಲಿಯನ್ ಬ್ಯಾಕ್ಟೀರಿಯಾಗಳು 1 ಮಿಲಿಗೆ. ಈಗ ಹಸುವಿನ ಹೊಟ್ಟೆಯನ್ನು ತೆಗೆದು ಅದರೊಳಗಿರುವಂಥ 1 ಮಿಲಿ ರಸವನ್ನು ತಗೊಂಡ್ರೆ ಮಿಲಿಯನ್ ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾಗಳು ನಿಮ್ಮ ಹುಲ್ಲನ್ನು ತಿಂದು ಜೀರ್ಣ ಮಾಡಿ ನಮಗೆ ಬೇಕಾದಂಥ ಎನರ್ಜಿಯನ್ನು ಕೊಡುತ್ತೆ. ಹಸುಗಳಿಗೆ ಮೂಲ ಎನರ್ಜಿ ಅದೇನೆ. ಮತ್ತು ಅದಕ್ಕೆ ಬೇಕಾದಂಥ ಪ್ರೋಟೀನ್ ಬೇಕು ಅಂದರೆ ಹಿಂಡಿ ಅಂಶಗಳು ಅದನ್ನು ಕೊಡ್ಬೋದು ನಾವು. ಕಡಲೆಕಾಯಿ ಹಿಂಡಿನೋ ಅಥವಾ ಸಾಸಿವೆ ಹಿಂಡಿನೋ ಅಥವಾ ಈಗ ಜೋಳದ್ದು ಆಲ್ಕೋಹಾಲ್ ತೆಗೆದಾದ್ಮೇಲೆ ಉಳಿಯುತ್ತೆ ಹಿಂಡಿ, ಸೋಯಾ ಹಿಂಡಿ, ಈ ಥರದ್ದನ್ನು ಕೊಡ್ಬೋದು. ಆದರೆ ಯಾವಾಗ ನೀವು ಈ ಪ್ರಮಾಣವನ್ನು ಬದಲಾಯಿಸ್ತೀರಿ, ಆ ಕ್ರಿಮಿಗಳೆಲ್ಲ ಸತ್ತೋಗುತ್ತೆ, ಒಂದು ಉಳಿಯಲ್ಲ. ಎಲ್ಲ ಬೇರೆ ಜಾತಿಯ ಕ್ರಿಮಿಗಳು ಉತ್ಪತ್ತಿ ಆಗ್ತವೆ. ಅಲ್ಲಿನ ಒಂದು ವಾತಾವರಣಕ್ಕೆ ಬೇರೆ ಜಾತಿಯ ಕ್ರಿಮಿಗಳು ಉತ್ಪತ್ತಿ ಆಗ್ತವೆ. ಅವು ಗೋಬರ್ ಗ್ಯಾಸ್ ಉತ್ಪತ್ತಿ ಮಾಡಲ್ಲ, ಬೇರೆ ಏನೋ ಗ್ಯಾಸ್ ಉತ್ಪತ್ತಿ ಮಾಡ್ತವೆ. ತುಂಬ ಹಸುಗಳಲ್ಲಿ ಸಗಣಿ ಹಾಕಿದ್ರೆ ಮನುಷ್ಯರ ಕಕ್ಕಸ್ತರನ್ನೇ ನಾನು ಸುಮಾರು ಕಡೆ ಸ್ಮೆಲ್ಲನ್ನು ನೋಡಿದ್ದೀನಿ. ಅಸಹ್ಯ ಆಗುತ್ತೆ. ಅವ್ರ ಮನೆಯಲ್ಲಿ ಹುಲ್ಲೇ ಇರಲ್ಲ. ಬಹುಮುಖ್ಯವಾಗಿ ಕೇರಳ, ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ಈ ಮಡಿಕೇರಿ, ಇಲ್ಲಿ ಹುಲ್ಲೇ ಇರಲ್ಲ. 10-20 ಹಸುಗಳಿರುತ್ತೆ, ಒಂದು ತೆಬ್ಬು ಹುಲ್ಲಿರಲ್ಲ ಅವ್ರ ಮನೆಯಲ್ಲಿ. ಎಲ್ಲಿದೆ ತೋರಿಸಿ ಅಂದರೆ ತೋರಿಸೋದಿಲ್ಲ ಅವರು. ಆಮೇಲೆ 10 ಸಾರಿ ವಿಸಿಟ್ ಮಾಡಿ ಅವ್ರ ಮನೆಗೆ, ಆ ಹಸುಗಳ ಮುಂದೆ ಗೊಂತು ಖಾಲಿನೇ ಇರುತ್ತೆ. ಬರೀ ನೀರು ತುಂಬಿರ್ತಾರೆ, ಫೀಡ್ಸ್ ಕೊಟ್ಟಿರ್ತಾರೆ, ಅದು ಫೀಡ್ಸ್ ತಿಂದು ಉಳಿದಿದ್ದು ಖಾಲಿ ಬಿದ್ದಿರ್ತದೆ. ಗೋಶಾಲೆಗಳಿಗೆ ಹೋದರೆ ಇವತ್ತು ಸಾವಿರಾರು ಗೋಶಾಲೆಗಳು, ನಾನು ಹೆಸರು ಹೇಳಲ್ಲ, ಇಲ್ಲೇ ಮೈಸೂರಲ್ಲೂ ಇದೆ, ಮಂಡ್ಯದಲ್ಲಿದೆ, ಎಲ್ಲ ಮಠಗಳಲ್ಲೂ ಇದ್ದಾವೆ. ದಯವಿಟ್ಟು ಯಾರು ಡೊನೇಷನ್ ಕೊಡ್ತೀರಿ ಅವ್ರಿಗೆ ಹುಲ್ಲು ತಗೊಳಕ್ಕೆ ಹೇಳಿ, ತಿಂಡಿ ತಗೊಳಕ್ಕೆ ಹೇಳಬೇಡಿ. ಫೀಡ್ಸ್ ತಗೊಳಕ್ಕೆ ಹೇಳಿದ್ರೆ 100 ಕಂಪ್ನಿಗಳು ಮನೆಗೆ ಡೆಲಿವರಿ ಕೊಡ್ತವೆ ATM ಕಾರ್ಡ್ ಥರ. ಹುಲ್ಲನ್ನು ಒಬ್ಬರು ಮಾರಲ್ಲ, ಊರೆಲ್ಲ ಹುಡಿಕೊಂಡು ಹೋದ್ರು ಲಾರಿ ಹಾಕೊಂಡು ಹುಲ್ಲು ಸಿಗ. ಸೊ ದಯಮಾಡಿ ಹುಲ್ಲನ್ನು ಬೆಳೀರಿ. ಇದು ಒಂದು ಭಾಗ. ಎರಡನೇದು, ನಾನು ಹೇಳಿದೆ 45-50 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ಪಶು ಆಹಾರವನ್ನು ನಾವು ಉತ್ಪತ್ತಿ ಮಾಡ್ತೀವಿ. ಅದರಲ್ಲಿ ಒಂದು 12-13 ಮಿಲಿಯನ್ ಮೆಟ್ರಿಕ್ ಟನ್ಸ್ ಮಾತ್ರ ಹಸುಗಳಿಗೆ ಉತ್ಪತ್ತಿ ಮಾಡುವಂಥದ್ದು. ಇನ್ನೊಂದು 15 ಮಿಲಿಯನ್ ಮೆಟ್ರಿಕ್ ಟನ್ಸು ಬ್ರಾಯ್ಲರ್ ಕೋಳಿಗಳಿಗೆ ಬರುತ್ತೆ. ಒಂದು 12-13 ಮಿಲಿಯನ್ ಮೆಟ್ರಿಕ್ ಟನ್ನು ಮೊಟ್ಟೆ ಕೋಳಿಗಳಿಗೆ ಬರುತ್ತೆ. ಇನ್ನೊಂದು 4-5 ಮಿಲಿಯನ್ ಮೆಟ್ರಿಕ್ ಟನ್ನು ಮರಿ ಮಾಡ್ತಾರಲ್ಲ ಕೋಳಿಗಳು, ಅದರದ್ದು ಬರುತ್ತೆ. ಮೀನದು ಒಂದು 4-5. ಸೊ ಹಸುಗಳದ್ದು ಒಂದು 12-13 ಬರುತ್ತೆ. ಇದು ಈ 12-13 ಮಿಲಿಯನ್ ಮೆಟ್ರಿಕ್ ಟನ್ ರೆಡಿಮೇಡ್ ಫೀಡ್ ಏನು ಬರುತ್ತೆ ಹಸುಗಳಿಗೆ, ಅದು ಕೇವಲ ಒಂದು 20 ಭಾಗ ಅಷ್ಟೇ ಬರೋದು. ಉಳಿದ 80 ಭಾಗ ಎಲ್ಲ ರೈತರು ತಮ್ಮ ತಮ್ಮ ಮನೆಗಳಲ್ಲಿ ಅವರೇ ಬೆಳೆದಿದ್ದೇ ಆಗಿರ್ಬೋದು, ಅವರ ಊರಲ್ಲಿ ಕೊಂಡ್ಕೊಂಡಿದ್ದೇ ಆಗಿರ್ಬೋದು, ಬೂಸ, ಹಿಂಡಿ, ಜೋಳದ ನುಚ್ಚು, ಅಕ್ಕಿ ತೌಡು, ಕಡಲೆ ಒಟ್ಟು, ಈ ಥರದ ವಸ್ತುಗಳನ್ನು ಬೆರೆಸಿ ಒಂದು ಮಿಶ್ರಣ ಮಾಡಿ ತಿನ್ನಿಸ್ತಾ ಇರ್ತಾರೆ. ಇದು ಪಶು ಆಹಾರ. ನಿಮ್ಮ ಮನೆಯಲ್ಲಿ ಹುಲ್ಲು ಸಾಕಷ್ಟು ತಿನ್ನುವಷ್ಟು ಇದ್ದು ಹಸು ಅದರಲ್ಲೇ ಆರೋಗ್ಯವಾಗಿದ್ದರೆ, ಉತ್ಪಾದಕತೆಯನ್ನು ಚೆನ್ನಾಗಿದ್ದರೆ, ಆದಾಯವನ್ನು ಸಹ ಕೊಡ್ತಾ ಇದ್ದರೆ, ಯಾವುದೇ ತೊಂದರೆ ಇಲ್ಲ ಅನ್ನೋದಿದ್ದರೆ, ಆಗ ನೀವು ಮನೆಯಲ್ಲೇ ಮಿಶ್ರಣ ಮಾಡಿ ಕೊಡುವಂಥದ್ದು ಸೂಕ್ತ. ಅದನ್ನು ದಿನದಲ್ಲಿ ಒಂದೇ ಬಾರಿ ಕೊಡಬೇಕು. 1-2-3 ಪ್ರಿನ್ಸಿಪಲ್ಸ್ ಆಫ್ ಫೀಡಿಂಗನ್ನು ಹೇಳ್ತೀನಿ ನಾನು. ಕೆಲವೊಂದು ಮಿನಿಮಮ್ ತತ್ವಗಳನ್ನು ಪಾಲಿಸಬೇಕು ಆಹಾರ ಕೊಡಬೇಕಾದ್ರೆ. ಖಾಲಿ ಹೊಟ್ಟೆನಲ್ಲಿ ಫೀಡ್ಸನ್ನು ಕೊಡಬಾರ್ದು. ಸೈಲೇಜ್ ಮಾಡ್ಕೊಳ್ತಾರೆ ತುಂಬ ಜನ ಜೋಳದ ಕಡ್ಡಿಯಲ್ಲಿ. 6 ತಿಂಗಳು ಒಳಗಡೆ ಇರುವಂಥ ಕರುಗಳಿಗೆ ಕೊಡಬಾರ್ದು. ಸೈಲೇಜ್ದು pH 3.8-4.3 ತುಂಬ ಅಸಿಡಿಕ್ ಇರುತ್ತೆ. ಸಣ್ಣ ಕರುಗಳಲ್ಲಿ ಇನ್ನೂ ಅದರದ್ದು ಹೊಟ್ಟೆಯಲ್ಲಿ ಕ್ರಿಮಿಗಳೆಲ್ಲ ಉತ್ಪತ್ತಿನೇ ಆಗಿರಲ್ಲ. ಮಿನಿಮಮ್ 3-4 ತಿಂಗಳು ಬೇಕು. ಆಮೇಲೆ 6 ತಿಂಗಳವರೆಗೂ ಡೆವಲಪ್ ಆಗ್ತಾ ಇರ್ತದೆ. ಹಾಗಾಗಿ ಕೊಡಬಾರ್ದು. ನಾನು ಮೊನ್ನೆ ಅರ್ಕಲ್ಗೂಡಲ್ಲಿ ನೋಡಿದೆ, 3.5 ತಿಂಗಳ ಕರುಗಳು ಸೈಲೇಜ್ ಹಾಕಿ ಫುಲ್ ಬಿಟ್ಟಿದ್ದಾರೆ ಪಾಪ. ಸೊ ಅದು ಹಾಕಬಾರ್ದು. ಇದು ಎರಡನೇದು. ಮೂರನೇದು, ಮೇವು ಅಂತ ಬಂದಾಗ, ಹುಲ್ಲು ಅಂತ ಬಂದಾಗ ಭತ್ತದ ಹುಲ್ಲಲ್ಲ. ಭತ್ತದ ಹುಲ್ಲು ಆ್ಯಕ್ಚುಲಿ ಹಾಸಿಗೆಗೆ ಮಾತ್ರ. ನಾವು ಮೊದಲು ಎತ್ತುಗಳನ್ನು ಕಟ್ಟಬೇಕಾದ್ರೆ, ಎಮ್ಮೆಗಳನ್ನು ಕಟ್ಟಬೇಕಾದ್ರೆ ಅಡಿಯಲ್ಲಿ ಮಂದವಾಗಿ ಅದಕ್ಕೆ ಮಲ್ಕೊಳ್ಳೋಕ್ಕೆ ಅಂತ ಆಗ್ತಿದ್ದದ್ದು. ಹುಲ್ಲನ್ನು ಬೆಳಿಬೇಕು ನೀವು. ಅಗಸೆ ಸೊಪ್ಪು ಆಗ್ಬೋದು, ಸುಬಾಬುಲ್ ಆಗ್ಬೋದು, ನೇಪಿಯರ್ ಗ್ರಾಸ್ ಆಗ್ಬೋದು, ಜೋಳದ ಕಡ್ಡಿ, ನಾಟಿ ಜೋಳದ ಕಡ್ಡಿ, ಸಾರ್ಗಮ್ ಅಂತೀವಿ ನಾವು ಅದನ್ನು, ನಾಟಿ ಜೋಳದ ಕಡ್ಡಿ, MP ಚಾರಿ ಬರುತ್ತೆ, ಬೇರೆ ಬೇರೆ ಥರ ಸೊಪ್ಪುಗಳು. ಅವನ್ನೆಲ್ಲ ನೀವು ಬೆಳೆದು ಕಾಲಕ್ಕೆ ಕರೆಕ್ಟಾಗಿ ಇಟ್ಕೊಳ್ಬೇಕು. ಸಾಮಾನ್ಯವಾಗಿ ನೆಲುಲ್ಲೇ ಹಾಕೋದು ಜಾಸ್ತಿ ಅಲ್ವಾ? ಯಾಕಂದ್ರೆ ಮೇವಲ್ಲ ಅಂತೀರಿ? ಮೇವೇ ಅಲ್ಲ ಸರ್, ಅದು ಎಲ್ಲ ಕಡೆ ಬೆಡ್ಡಿಂಗ್ ಮೆಟೀರಿಯಲ್. ಇಲ್ಲೇ ಯಾಕೆ, ನಮ್ಮಲ್ಲೇ ಈಗ ವಾಯುವ್ಯ ಪ್ರದೇಶ,
ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ, ಪಂಜಾಬ್, ಹರಿಯಾಣ, ಜಮ್ಮು ಕಾಶ್ಮೀರ, ಮಧ್ಯಪ್ರದೇಶ, ಆಮೇಲೆ ಉತ್ತರ ಪ್ರದೇಶ, ಗುಜರಾತ್, ರಾಜಸ್ಥಾನ, ಇಲ್ಲೆಲ್ಲೂ ಭತ್ತದ ಹುಲ್ಲನ್ನು ಹಾಕಲ್ಲ. ಅವರು ಬಾಸುಮತಿ ರೈಸ್ ಬೆಳೀತಾರೆ. ಆ ಭತ್ತದ ಹುಲ್ಲನ್ನು ಅವರು ಈಗ ಬೆಂಕಿಯಲ್ಲಿ ಸುಟ್ಟಾಕ್ತಾರೆ. ಅದೇ ದೆಹಲಿಯಲ್ಲಿ ದೊಡ್ಡ ಇಶ್ಯೂ. ಈಗ ಗೌರ್ಮೆಂಟ್ ದುಡ್ಡು ಕೊಟ್ಟು ಅದನ್ನು, ಆ ಹುಲ್ಲನ್ನು ಬೇರೆ ಕಡೆಗೆ ಚಾಪ್ ಕಟ್ ಮಾಡಿಸಿ ಪಿಂಡಿಗಳು ಮಾಡಿ ತಗೊಂಡೋಗಿ ಯಾರಾದ್ರೂ ಅಂತೇಳಿ ಸಬ್ಸಿಡಿ ಕೊಡ್ತಾರೆ. ಸೊ ಭತ್ತದ ಹುಲ್ಲು ತಿನ್ಲಿಕ್ಕಲ್ಲ, ಜೀರ್ಣ ಆಗಲ್ಲ. ಭತ್ತದ ಹುಲ್ಲು ಜೀರ್ಣ ತುಂಬ ಕಷ್ಟ. ಹೊಟ್ಟೆ ತುಂಬ ಹೋಗುತ್ತೆ, ಆದರೆ ಜೀರ್ಣ ಆಗಲ್ಲ, ಭಾರಿ ಕಷ್ಟ. ಹಾಗಾಗಿ ಭತ್ತದ ಹುಲ್ಲನ್ನ ಹಾಕಬಾರ್ದು. ರಾಗಿ ಹುಲ್ಲು, ರಾಗಿ ಕಡ್ಡಿ ಪರವಾಗಿಲ್ಲ, ಜೋಳದ ಕಡ್ಡಿ ಪರವಾಗಿಲ್ಲ ಹಾಗೆ ಕಂಪೇರ್ ಮಾಡಿದ್ರೆ. ಆದರೆ ಒಂದು ದಿನಕ್ಕೆ, ಒಂದು ದನಕ್ಕೆ ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ನೀವು ಹೊರಗಡೆ ಮೇಯಿಸಿದ್ರೆ ಪರವಾಗಿಲ್ಲ, ಹುಲ್ಲಿರುವಂಥ ಪ್ರದೇಶದಲ್ಲಿ, ಹುಲ್ಲುಗಾವಲಿದ್ದು. ಇಲ್ವಾ ನೀವೇ ಕಟ್ ಮಾಡ್ಕೊಂಡು ಬಂದು ಬೆಳೆದಿರುವಂಥ ಹುಲ್ಲನ್ನು ಮೇಯಿಸಿದ್ರೆ ಪರವಾಗಿಲ್ಲ. ಕೊನೆಯಲ್ಲಿ ಆ 1 kg ಅಥವಾ 2 kg ಆ ಹುಲ್ಲನ್ನು ರಾಗಿ ಕಡ್ಡಿ, ಜೋಳದ ಕಡ್ಡಿ ಅದನ್ನು ಕೊಡ್ಬೋದು. ಯಾಕೆಂದರೆ ಅದು ಮೆಲುಕು, ದನ ಮೆಲುಕು ತೆಗಿಬೇಕಾದ್ರೆ ಒಂಥರ ನಾವು ನಮಗೆ ತೇಗು ಬಂದರೆ ತೆಗಿತೀವಲ್ಲ ಊಟ ಮಾಡಾದ್ಮೇಲೆ ತೇಗು ಬರುತ್ತಲ್ಲ, ಆ ರೀತಿ ಅದು ಮೆಲುಕು ತೆಗೆಯೋದು. ಸೊ ಉದ್ದದ ಹುಲ್ಲು ಒಂದು ಸ್ವಲ್ಪ ಚುಚ್ಚುವಂಥ ಕಡ್ಡಿ ಅಂತ ಇದ್ದರೆ ಅದು ಈ ಗಂಟಲನ್ನ ಎದೆಯ ತುದಿಗೆ ಬಂದು ಒಂದು ಸ್ವಲ್ಪ ಮೂವ್ ಆದ ಟಚ್ ಆದಾಗ ಅದು ಮೆಲುಕು ತೆಗೆಯುತ್ತೆ. ಸೊ ಅದಕ್ಕೆ ಅದನ್ನು ಕೊನೆಯಲ್ಲಿ 1 ಇಡಿ ಕೊಡಿ ಅಂತ ಹೇಳ್ತೀವಿ. 1 kg ಅಷ್ಟು ಕೊಡಿ, ಮ್ಯಾಕ್ಸಿಮಮ್ 2 kg ಕೊಡ್ಬೋದು. ರಾಗಿ ಕಡ್ಡಿ ಆದರೆ ಸ್ವಲ್ಪ ಪರವಾಗಿಲ್ಲ, 3 kgನೂ ಕೊಡ್ಬೋದು. ಆದರೆ ತುಂಡು ಮಾಡಬೇಕು, ತುಂಡು ಮಾಡಲ್ಲ. ಯಾಕೆಂದರೆ ಒಣಗಿರುವಂಥ ಹುಲ್ಲನ್ನು ತುಂಡು ಮಾಡೋಕ್ಕೆ ಬೇರೆ ಥರದ್ದೇ ಮೆಷಿನ್ಗಳದು. ಈ ನಾರ್ಮಲ್ ಮಿಷಿನ್ಗಳು ಈಗ ನಾವು ಕೊಡ್ತೀವಲ್ಲ ಡಿಪಾರ್ಟ್ಮೆಂಟ್ಗಳಿಂದ, ಅವು ಆ ಮಿಷಿನಲ್ಲಿ ಕಟ್ ಆಗಲ್ಲ. ಅದು ಹಸಿ ಹುಲ್ಲು ಮಾತ್ರ ಕಟ್ ಮಾಡೋದು ಇದು. ಸೊ ಹಾಗಾಗಿ ಈಗೆಲ್ಲ ಸಿರಿಧಾನ್ಯದ ಹುಲ್ಲುಗಳು ಬಳಕೆ ಮಾಡ್ತಾ ಇದ್ದಾರೆ. ಹಾರ್ಕ, ನವಣೆ, ಸಾಮೆ, ಊದಲು ಅದನ್ನು ಕೊಡ್ಬೋದೆ? OS ಸಣ್ಣ ಕಾಂಡಗಳು, ತಿನ್ ಸ್ಟೆಮ್ ಗ್ರಾಸ್ ಅಂತ ಹೇಳ್ತೀವಿ. ಈಗ ಸ್ಟೈಲು ಅಂತೀರಿ, ರೋಡ್ಸ್ ಅಂತೀರಿ, ಆಮೇಲೆ ನೀವು ಹೇಳ್ದಂಗೆ ಆರ್ಕ, ನವಣೆ, ಸಿಗ್ನಲ್ ಗ್ರಾಸ್, ಇವೆಲ್ಲ ಸಣ್ಣ ಕಾಂಡ, ಗಿನಿಯ ಗ್ರಾಸ್, ಕಾಂಡ ಸಣ್ಣ ಇರುವಂಥ ಹುಲ್ಲನ್ನು ನೀವು ಕೊಡ್ಬೋದು. ಒಣಗಿದ್ರೂ ಸಹ ಕೊಡ್ಬೋದು, ಅವು ಚೆನ್ನಾಗಿರ್ತವೆ. ಅಲ್ಲ, ಈ ಸೀಮೆ ಹುಲ್ಲು ಹೇಳ್ತೀವಲ್ಲ ನಾವು, ಕೋತ್ರಿ, ಕೋಫೋರ್, ಸೂಪರ್ ನೆಪಿಯರ್ ತುಂಬಾ ಕೊಡಬಾರ್ದು ಅಂತಾರೆ. ಹೌದು ಸರ್. ಆ್ಯಕ್ಚುಲಿ ಇದನ್ನು ಹೇಗೆ ಅಂದರೆ, ಇದು ಕಂಡುಹಿಡಿಯೋದು ಹೇಗೆ ಅಂದರೆ, ಯಾವುದೇ ಒಂದು ಹುಲ್ಲನ್ನು ನೀವು ತುಂಡು ಮಾಡಿ ಸ್ವಲ್ಪ ಬೆಚ್ಚಗಿರುವಂಥ ನೀರಲ್ಲಿ ಒಂದು ಮಡಿಕೆಯಲ್ಲಿ ಇಟ್ಟು ಗಾಳಿ ಆಡದ ರೀತಿಯಲ್ಲಿ ಬಟ್ಟೆ ಕಟ್ಟಿ ಇಟ್ಟರೆ ಒಂದು 3 ದಿವಸ ಅದರೊಳಗಡೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಸ್ಮೆಲ್ ಬರುವಂಗೆ ಗಮ್ಮಂತ ಸ್ಮೆಲ್ ಬರ್ತದೆ, ಫರ್ಮೆಂಟೇಷನ್ ಆಗಿರ್ತದೆ. ಯಾವ ಹುಲ್ಲಲ್ಲಿ ಜಾಸ್ತಿ ಗ್ಯಾಸ್ ಬರುತ್ತೆ ಅದನ್ನು ನಾವು ಫೀಡ್ ಮಾಡ್ಬೋದು. ಸೊ ಭತ್ತದ ಹುಲ್ಲಲ್ಲಿ ಗ್ಯಾಸ್ ಬರಲ್ಲ, ನಾವು ವಾರಗಟ್ಟಲೆ ಕಟ್ಟಿಟ್ಟು ನೋಡಿದ್ದೀವಿ. ಹಾಗಾಗಿ ಅಂದರೆ ಬರಬೇಕು ಅದರಲ್ಲಿರುವಂಥ ಸೆಲ್ಯುಲೋಸು ಮತ್ತು ಎಮಿಸೆಲ್ಯುಲೋಸ್ ಅಂತ ನಾರಿನ ಅಂಶ ಇದೆಯಲ್ಲ, ಅದು ಫರ್ಮೆಂಟ್ ಆಗುವಂಥ ಹುದುಗುವಿಕೆ ಅಂತ. ಅದು ಆಗಬೇಕದು. ಫರ್ಮೆಂಟ್ ಆಗದೆ ಇರುವಂಥ ಹುಲ್ಲು ಎಷ್ಟು ತಿಂದರೂ ಪ್ರಯೋಜನ ಇಲ್ಲ. ಫರ್ಮೆಂಟ್ ಆದರೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಆ ಗ್ಯಾಸಲ್ಲಿ ವೋಲಟೈಲ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ ನಾವು. ಅಸಿಟಿಕ್ ಆ್ಯಸಿಡ್, ಬ್ಯೂಟ್ರಿಕ್ ಆ್ಯಸಿಡ್, ಪ್ರೊಪೇನಿಕ್ ಆ್ಯಸಿಡ್ ಅಂತ 3 ಆಸಿಡ್ಗಳು. ಅವು 3 ಎನರ್ಜಿ ಸೋರ್ಸ್ ಹಸುಗೆ. ಅದನ್ನು ಯಾರು ಚೆನ್ನಾಗಿ ಕೊಡ್ತಾರೆ ಅವ್ರಿಗೆ ಹಾಲು, ಬೆಣ್ಣೆ, ತುಪ್ಪ, ಸ್ಮೆಲ್ಲು, ಸಗಣಿ ಎಲ್ಲ ಚೆನ್ನಾಗಿರುತ್ತೆ. ಉಳಿದವ್ರದ್ದು ವಾಸನೆ ಇರುತ್ತೆ, ಇದರಲ್ಲಿ ಅನುಮಾನ ಬೇಡ. ಹಾಗಾಗಿ ಇದು ಒಂದು ಪಾಯಿಂಟು. ಇನ್ನೊಂದೇನಪ್ಪ ಅಂದ್ರೆ, ವಿವಿಧ ಥರದ ಹುಲ್ಲುಗಳನ್ನು ಬೆಳಿಬೇಕಾದ್ರೆ ನೀವು ಹೇಳ್ದಂಗೆ ಕೋತ್ರಿ, ಕೋಫೋರ್ ಇತ್ತು ಮೊದಲು. ಈಗೆಲ್ಲ ಸೂಪರ್ ನೆಪಿಯರ್ ಅಂತ ಬರುತ್ತೆ, ಅದು ತುಂಬ ಚೆನ್ನಾಗಿದೆ. ಮುಸುಕಿನ ಜೋಳ, ಮೆಕ್ಕೆಜೋಳ ಆಗ್ಬೋದು, ನಾಟಿ ಜೋಳ ಆಗ್ಬೋದು. ಯಾವುದೇ ಹುಲ್ಲನ್ನು ಬೆಳೆದ್ರು ತುಂಬ ಜನ 1 ಎಕರೆ, 2 ಎಕರೆ, 3 ಎಕರೆ ಅಗಲವಾದ ಪ್ರದೇಶದಲ್ಲಿ ಒಟ್ಟಿಗೆ ಬಿತ್ತನೆ ಮಾಡಿ ಒಟ್ಟಿಗೆ ಬೆಳೆಸಿ ಮಾಡ್ತಾರೆ. ಅವರಲ್ಲಿರುವಂಥ ದನಗಳಿಗೂ ಅಲ್ಲಿ ಬೆಳೆದಿರುವಂಥ ಹುಲ್ಲುಗೂ ಹೋಲಿಕೆ ಇರಲ್ಲ. ನೀವು ಒಂದು ದನಕ್ಕೆ ಸಾಧಾರಣವಾಗಿ ಒಂದು 25ರಿಂದ 30 kg ಅಥವಾ ತುಂಬ ದೊಡ್ಡ ದನ ಅಂದರೆ 35 kg ಹಸಿ ಹುಲ್ಲನ್ನು ಕೊಡ್ಬೋದು ಇವುಗಳನ್ನು. ಹಾಗಾದರೆ ನಿಮ್ಮ ಹತ್ರ ಎಷ್ಟು ದನ ಇದೆ, ಒಂದು ದಿನಕ್ಕೆ ಎಷ್ಟು ಬೇಕಾಗುತ್ತೆ? ಒಂದು. ಎರಡನೇದು, ಒಂದು ಸಾರಿ ನೀವು ಹುಲ್ಲನ್ನು ಕುಯ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ನಿಮಗೆ 1 ವಾರಕ್ಕೆ ಸಾಕಾಗುವಷ್ಟು ಮಾತ್ರ ಇರಬೇಕು. 8-10 ದಿವಸ, ಮ್ಯಾಕ್ಸಿಮಮ್ 10 ದಿವಸ ಅಂತ ಇಟ್ಕೊಳ್ಬೋದು. ಯಾಕೆಂದರೆ 1 ವಾರ ಅಥವಾ 10 ದಿವಸ ಆದಮೇಲೆ ಬಲ್ತೋಗುತ್ತೆ. ಅದು ವಯಸ್ಸಾದರೆ ಹೋಯ್ತು. ಈ ಫೋರೇಜ್ ವ್ಯಾಲ್ಯೂ ಅಂತ ಕರಿತೀವಿ ಅದನ್ನು. ಮೇವಿನ ಒಂದು ಕ್ವಾಲಿಟಿ ಹೇಗೆ ಅಂದರೆ, ಎಲ್ಲ ಅಂಶಗಳು ಮೇವಿನ ಕಾಂಡದಲ್ಲಿ, ಆ ಹುಲ್ಲಿನ ಕಾಂಡದಲ್ಲಿ ರಸದ ರೂಪದಲ್ಲಿ ತುಂಬಿರುತ್ತೆ. ಹೂ ಬಿಟ್ಟಾಗ ಎಲ್ಲವೂ ಹೂವಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದು ಆ ರಸದ ಅಂಶಗಳೆಲ್ಲ ಹೂವಿಗೆ ಹೋಗುತ್ತೆ, ಹೂವಿನಿಂದ ಬೀಜ ಆಗುತ್ತೆ, ಬೀಜದಲ್ಲಿ ತುಂಬ್ಕೊಳ್ತದೆ. ನಿಮಗೆ ಭತ್ತ, ರಾಗಿ, ಜೋಳ, ಅಕ್ಕಿ ಎಲ್ಲವೂ ಬೀಜದಲ್ಲಿ ತುಂಬ್ಕೊಂಡಿರ್ತದೆ, ಅಲಸಂದೆ ಕಾಳು ಎಲ್ಲವೂ. ಆಗ ಕಾಂಡ ಲೋಬೆಯಾಗಿ ಉಳಿಯುತ್ತೆ, ಖಾಲಿ ಜಾಗ ಅದು. ನೀವು ಹಿಂಡಿದ್ರೆ ಯಾವ ರಸವೂ ಬರೋಲ್ಲ, ತಿನ್ನಕ್ಕೆ ಜ್ಯೂಸಿಯಾಗಿರಲ್ಲ. ಯಾರ ಮನೆಯಲ್ಲಿ ದನಗಳು ಶಾಂತವಾಗಿ ಕೂತ್ಕೊಂಡು ಮೆಲುಕಾಗ್ತಾ ಇರ್ತವೆ, ಅವು ಒಳ್ಳೆ ಊಟವನ್ನು ಮಾಡಿದ್ದಾವೆ, ಕೂತ್ಕೊಳ್ಳೋಕ್ಕೆ ಒಳ್ಳೆ ಜಾಗವನ್ನು ಕೊಟ್ಟಿದ್ದಾರೆ ಅಂತ ಅರ್ಥ. ಅಲ್ಲಿ ಮಾತ್ರ ಒಳ್ಳೆ ಉತ್ಪತ್ತಿ ಸಾಧ್ಯ. ಯಾರ ಮನೆಯಲ್ಲಿ ಇರೋಕ್ಕೆ ಜಾಗ ಚೆನ್ನಾಗಿರಲ್ಲ, ಅದು ಕೂತ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ, ನೆಲ ಒತ್ತುತ್ತೆ, ಚಪ್ಪಡಿ ಕಲ್ಲು ಇಲ್ಲಾಂದ್ರೆ ಗಾರೆ ನೆಲ, ಅದು ಕೆಳಗಡೆ ಬೆಡ್ಡಿಂಗ್ ಇರಲ್ಲ, ಆಮೇಲೆ ಕತ್ಲೆ, ಬೆಳಕು ಸಾಕಷ್ಟು ಇರಲ್ಲ,
ಆಮೇಲೆ ಗಾಳಿ ಸರಿಗಾಡಲ್ಲ, ಸಣ್ಣ ಕಿಟಕಿಗಳು ಇಟ್ಟಿರ್ತಾರೆ. ಅಲ್ಲಿ ದನ ಗಡಿಬಿಡಿಯಿಂದ ಇರ್ತದೆ ಪಾಪ, ತುಂಬ ಗಾಬರಿ ಆಗ್ತಾ ಇರ್ತದೆ, ಹೆದರ್ತಾ ಇರ್ತದೆ, ಕಂಫರ್ಟ್ ಇರಲ್ಲ ಅದಕ್ಕೆ. ಅಲ್ಲಿ ನೀವು ಏನು ಚಿನ್ನ ತಿನ್ಸಿದ್ರೂ ಹಾಲು ಚೆನ್ನಾಗಿ ಬರಲ್ಲ. ಇವು ಆ್ಯಕ್ಚುಲಿ ಸತ್ಯ. ಹಾಗಾಗಿ ನಾವು ಹೋದ ಕಡೆಯಲ್ಲ ಇದನ್ನು ಹೇಳ್ತಾ ಇರ್ತೀವಿ, ನೀವು ದುಡ್ಡು ಕೊಟ್ಟು ಫೀಡ್ ತಗೊಂಬರ್ತೀರಿ, ಬಟ್ ಇದು ಸರಿ ಇಲ್ಲದವ್ರು ಏನು ಪ್ರಯೋಜನ ಆಗಲ್ಲ ಅಂತ. ಹಾಗಾಗಿ ಇದು ಒಂದು ಮೇವಿನೇದು. ಮತ್ತು ಹುಲ್ಲು ಕತ್ತರಿಸುವ ಯಂತ್ರದಲ್ಲಿ ಕಟ್ ಮಾಡಬೇಕಾದ್ರೂ ಒಂದು ಇದಿದೆ, ಅದು ಅರ್ಧ ಇಂಚಿನ ಆಸುಪಾಸಿನಲ್ಲೇ ಇರಬೇಕು ಉದ್ದ. ಅರ್ಧಕ್ಕಿಂತ ಉದ್ದ ಇದ್ದರೆ ಮತ್ತೆ ಜೀರ್ಣಶಕ್ತಿ ಕಮ್ಮಿ, ಅರ್ಧಕ್ಕಿಂತ ಕಮ್ಮಿ ಇದ್ದರೆ ತುಂಬ ಪುಡಿ ನುಚ್ಚಾದರೆ ಒಳ್ಳೆಯದಲ್ಲ, ಮತ್ತೆ ಅಸಿಡಿಟಿ ಆಗುತ್ತೆ ಅದು. ಹಾಗಾಗಿ ಅರ್ಧ ಇಂಚಿನ ಆಸುಪಾಸಿನಲ್ಲೇ ಕಟ್ ಮಾಡಿರ್ಬೇಕದು. ಒಂದು 10 ಭಾಗ ಅರ್ಧ ಇಂಚಿಗಿಂತ ಜಾಸ್ತಿ 1 ಇಂಚು ಉದ್ದ ಇದ್ರೂ ನಡೆಯುತ್ತೆ. ಇಲ್ವಾ ಅರ್ಧ ಇಂಚೇ ಕಟ್ ಮಾಡ್ಕೊಳ್ಳಿ. ಬ್ಲೇಡನ್ನು ಅಡ್ಜಸ್ಟ್ ಮಾಡಿ ದಯವಿಟ್ಟು, ಡಬಲ್ ಬ್ಲೇಡ್ ಇರ್ತವೆ, ಅಡ್ಜಸ್ಟ್ ಮಾಡಿ ಅರ್ಧ ಇಂಚು ಕಟ್ ಮಾಡೋದನ್ನು. ಬೇಕಾದರೆ ಸಾಯಂಕಾಲದ ಹೊತ್ತು ನೀವು ಹೇಳಿದಾಗ ರಾಗಿ ಹುಲ್ಲನ್ನು, ಭತ್ತದ ಹುಲ್ಲನ್ನು 5 ಗಂಟೆ 6 ಗಂಟೆ ಆದಮೇಲೆ ಮೇವೆಲ್ಲ ತಿಂದಾಗಿರ್ತದೆ, ತಿಂಡಿನೂ ಫೀಡ್ಸು ಕೊಟ್ಟಾಗಿರ್ತದೆ, ಹಾಲು ಕರೆದಾಗಿರ್ತದೆ, ಒಂದು ಇಡಿ ಹಾಕೋದು. ಅದು ಒಂದು 2 ಕಡ್ಡಿ ಜಗಿಯುತ್ತೆ, ಅದು ಮೆಲ್ಕು ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ಇದು ಒಂದು ಪ್ರಾಕ್ಟೀಸ್. ಬಟ್ ಯಾವ ಕಾರಣಕ್ಕೂ ಖಾಲಿ ಹೊಟ್ಟೆನಲ್ಲಿ ಫೀಡ್ಸನ್ನು ಕೊಡಬಾರ್ದು. ಮೊದಲು ಹುಲ್ಲನ್ನು ಹಾಕಬೇಕು, ಆಮೇಲೆ ಫೀಡ್ಸನ್ನು ಕೊಡಬೇಕು. ನಮ್ಮೆಲ್ಲರೂ ರೈತರು ಬೆಳಗ್ಗೆ ಎದ್ದು ಮೈ ತೊಳೆದು ಹಾಲು ಕರೆದು ತಿಂಡಿನೇ ಕೊಡೋದು, ಇದು ತಪ್ಪು ಮೂಲ. ನಾನು ಹೇಳ್ದಲ್ಲ, ಒಳಗಡೆ ಬ್ಯಾಕ್ಟೀರಿಯಾಗಳು ಮಿಲಿಯನ್ಸ್ ಅವೆಲ್ಲ ಹೋಗ್ಬಿಡ್ತವೆ, ಚೇಂಜ್ ಆಗಿಬಿಡ್ತವೆ ಒಳಗಡೆ. ಹಾಗಾಗಿ ನಮ್ಮ ಹೊಟ್ಟೆಯಲ್ಲೂ ಸಹ ಬ್ಯಾಕ್ಟೀರಿಯಾ ಇರುತ್ತೆ, ನಮ್ಮ ಕರಳಲ್ಲೂ ಇರುತ್ತೆ, ಸ್ವಾಭಾವಿಕವಾಗಿ ಇರದೇ ಬೆಳೆದಿರ್ತದೆ. ಅದು ನಾವು ಎಲ್ಲೋ ವಿಚಿತ್ರವಾಗಿ ಊಟ ಮಾಡಿದಾಗ ಒಂದೇ ಹೊತ್ತಿಗೆ 10 ಥರ ತಿನ್ನೋದು, ಅವಶ್ಯಕತೆಗಿಂತ ಜಾಸ್ತಿ ಕ್ವಾಂಟಿಟಿ ಇರೋದನ್ನು ತಿಂದರೆ ನಮ್ಮಲ್ಲಿರುವಂಥ ಕ್ರಿಮಿಗಳು ಬದಲಾಗುತ್ತೆ. ನಿಮಗೆ ನ್ಯಾಚುರಲ್ ಆಗಿ ಆ ಊಟ ಆದಮೇಲೆ ಇನ್ನು ನೆಕ್ಸ್ಟ್ 24ರಿಂದ 36 ಗಂಟೆ ನಿಮ್ಗೆ ಹೊಟ್ಟೆ ಚೆನ್ನಾಗಿರಲ್ಲ. ನೀವು ಅದಕ್ಕೆ ಅವಾಗೇನೋ ಮಜ್ಜಿಗೆ ಕುಡಿಯೋದು, ಎಳ್ನೀರು ಕುಡಿಯೋದು, ಈ ಒಂದು ಹೊತ್ತು ಊಟ ಬಿಡೋದು, ಆ ಥರದ್ದೆಲ್ಲ ಡ್ರಿಂಕ್ಸ್ ಎಲ್ಲ ಕುಡಿತಾ ಇರ್ತಾರೆ. ಸೊ ಇದೆಲ್ಲ ಅದರದ್ದೇ ಕ್ರಮಗಳು. ಏನೋ ಶುಂಠಿ ಕುಡಿಯೋದು, ಶುಂಠಿ ಕಲಸ್ಕೊಂಡು ಕುಡಿಯೋದು, ಇದೆಲ್ಲ ಮಾಡ್ತಾಯಿರ್ತು. ಕ್ರಿಮಿಗಳು ಅವನ್ನ ಪ್ರೋಬಯೋಟಿಕ್ ಅಂತ ಕರಿತೀವಿ ನಾವು. ನ್ಯಾಚುರಲ್ ಬ್ಯಾಕ್ಟೀರಿಯಾ ಸ್ವಾಭಾವಿಕವಾಗಿ ನಮ್ಮ ಹೊಟ್ಟೆಯಲ್ಲೇ ಬೆಳೆದು ನಮ್ಮ ಜೊತೆಲೇ ಬದುಕ್ತಾ ಇರ್ತವೆ, ನಮ್ಗೆ ಸಹಾಯ ಮಾಡ್ತಾ ಇರ್ತವೆ. ಕೆಟ್ಟ ಬ್ಯಾಕ್ಟೀರಿಯಾನು ಜೊತೆಲೇ ಇರುತ್ತೆ. ಒಳ್ಳೆ ಬ್ಯಾಕ್ಟೀರಿಯಾ ತುಂಬ ಸ್ಟ್ರೆಂತ್ ಆಗಿದ್ದರೆ ಅದು ನಮ್ಮ ಆರ್ಮಿ, ಕೆಟ್ಟ ಬ್ಯಾಕ್ಟೀರಿಯಾ ಅದು ನಮ್ಮ ಶತ್ರು. ಈ ಒಳ್ಳೆ ಬ್ಯಾಕ್ಟೀರಿಯಾ ಜಾಸ್ತಿ ಇದ್ದರೆ ಕೆಟ್ಟ ಬ್ಯಾಕ್ಟೀರಿಯಾನ ಕಂಟ್ರೋಲಲ್ಲಿ ಇಟ್ಟಿರುತ್ತೆ. ಆದರೆ ನೀವೇನೋ ಔಷಧಿ ತಗೊಳ್ತೀರಿ, ಗುಳಿಗೆ ತಗೊಳ್ತೀರಿ, ಇನ್ನೊಂದೇನು ಎಕ್ಸಸ್ ತಿಂತೀರಿ, ಅದರಲ್ಲಿ ಯಾವುದೋ ಖಾರ ಇರುತ್ತೆ, ಆವಾಗ ನಮ್ಮದು ಒಳ್ಳೆ ಆರ್ಮಿ ಒಳ್ಳೆ ಬ್ಯಾಕ್ಟೀರಿಯಾನ ಕಮ್ಮಿ ಆಗಿಬಿಡುತ್ತೆ, ಕೆಟ್ಟದ್ದು ಮೇಲಕ್ಕೆ ಬರುತ್ತೆ. ಅವತ್ತು ಫುಲ್ಲು ಡಿಸ್ಕಂಫರ್ಟ್ ಇರುತ್ತೆ ನಿಮಗೆ. ಸೊ ಇದು ಹಸುಗಳಲ್ಲೂ ಸತ್ಯ, ಎಲ್ಲ ಪ್ರಾಣಿಗಳಲ್ಲೂ ಸತ್ಯ. ಅಲ್ಲಿ ಹಸುಗಳಲ್ಲಿ ಸ್ವಲ್ಪ ಜಾಸ್ತಿ ಇದು. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳುಗರೆ, ಮೇ 15 ಗುರುವಾರ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಗ್ರಾಮೀಣ ಮಾರುಕಟ್ಟೆ ಕುರಿತು ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ಮುಖ್ಯ ಸಂಯೋಜಕರಾದ ಎಂಸಿ ಕೆಂಪಯ್ಯ ಅವರೊಂದಿಗೆ ಸಂದರ್ಶನವಿದೆ. ಮೌಲ್ಯವರ್ಧಿತ ಅಂತ ಹೇಳಿದ್ರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮವಾಗಿ ಬೆಲ್ಲವನ್ನು ಮೌಲ್ಯವರ್ಧನೆ ಮಾಡಿ ಡ್ರೈ ಮಾಡಿ ಅದನ್ನು ಪ್ಯಾಕಿಂಗ್ ಮಾಡಿ ಕೊಡ್ತಕ್ಕಂಥದ್ದು. ಅದು ಕೆಮಿಕಲ್ ಫ್ರೀ ಅಂತ ಮೊದಲನೇ ಹಂತವಾಗಿ ಮಾಡಿದ್ದೀವಿ. ಕ್ರಮೇಣವಾಗಿ ಈಗ ಸಾವಯವ ಬೆಲ್ಲ ಅಂತೇಳಿ ಅದನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ಎರಡನೇದು ಕೊಬ್ಬರಿ ಎಣ್ಣೆನ ತೆಗೆತಕ್ಕಂಥದ್ದು. ಮರೆಯದಿರಿ, ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ ನಮ್ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಇದು ಬಿಟ್ಟರೆ ಸರ್ ನೆಕ್ಸ್ಟು ನಾನು ಪಶು ಆಹಾರಕ್ಕೆ ಬರ್ತೀನಿ. ಈಗ ಪಶು ಆಹಾರ ಅಂತ ಡೆಫಿನೇಷನ್ ಕೇಳಿದ್ರೆ ನೇರವಾಗಿ ದವಸ ಧಾನ್ಯಗಳಿಂದ ತಯಾರು ಮಾಡಿದಂಥ ರೆಡಿಮೇಡ್ ಪಶು ಆಹಾರ, ಅದನ್ನು ಫೀಡ್ಸ್ ಅಂತ ಕರೀತಾರೆ. ಈ ಫೀಡ್ಸನ್ನು ಮಾಡಬೇಕಾದ್ರೆ ನಾವು ಏನೆಲ್ಲ ಪದಾರ್ಥಗಳನ್ನು ಸಾಮಾನ್ಯವಾಗಿ ಉಪಯೋಗಿಸ್ತೀವಿ ಸರ್? ರೆಡಿಮೇಡ್ ಫೀಡ್ಸ್ ಒಳ್ಳೆದ, ನಾವೇ ಹಾಕೋದು ಒಳ್ಳೆದ? ಎರಡೂ ಒಳ್ಳೆಯದೇ, ಯಾವುದೂ ಕೆಟ್ಟದ್ದು ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಮೂಲತಃ ಅದರಲ್ಲಿ ಉಪಯೋಗಿಸುವಂಥದ್ದು ನಾವು ಒಂದು ಜೋಳ, ಮೆಕ್ಕೆಜೋಳ ಬಹುಮುಖ್ಯವಾಗಿ. ಹಸುಗಳ ಆಹಾರದಲ್ಲಿ ಕಡಿಮೆನೆ, ಆಗ ನೋಡಿದ್ರೆ ಒಂದು 20ರಿಂದ 30 ಭಾಗ ಜೋಳ ಉಪಯೋಗಿಸ್ತೀವಿ. ಬಟ್ ಬೇರೆ ಪ್ರಾಣಿಗಳೆಲ್ಲ ಜಾಸ್ತಿ ಉಪಯೋಗಿಸ್ತೀವಿ. ಜೋಳ ಬಿಟ್ಟರೆ ನೆಕ್ಸ್ಟು ನಮ್ಮ ದಕ್ಷಿಣ ಭಾರತದಲ್ಲಿ ಅಕ್ಕಿ ತೌಡು ಜಾಸ್ತಿ ಉಪಯೋಗಿಸ್ತೀವಿ. ಗೋಧಿ ಬೂಸ ತುಂಬ ಉಪಯೋಗಿಸ್ತೀವಿ ನಾವು. ಗೋಧಿ ಬೂಸ, ಅದರಲ್ಲಿ ರವಾ ಬೂಸ ಮತ್ತು ಎಲೆ ಬೂಸ ಅಂತ 2 ಬರುತ್ತೆ, ಎರಡನ್ನೂ ಉಪಯೋಗಿಸ್ತೀವಿ. ಸ್ವಲ್ಪ ಮಟ್ಟಿಗೆ ಕೆಲವು ಕಡೆ ಮೂಕಣ್ಣು ನುಚ್ಚು ಅಂತ ಬರುತ್ತೆ, ಅಕ್ಕಿ ನುಚ್ಚು ಸಣ್ಣದು, ಅದ್ರ ಜೊತೆ ಸ್ವಲ್ಪ ಅಕ್ಕಿ ಪಾಲಿಶು ಮಿಕ್ಸ್ ಆಗಿರ್ತದೆ, ಅದನ್ನು ಸಹ ಉಪಯೋಗಿಸ್ತೀವಿ. ಹಿಂಡಿ, ಶೇಂಗಾ ಹಿಂಡಿ ಕಾಮನ್ನು, ಕಡಲೆಕಾಯಿ ಹಿಂಡಿ ತುಂಬ ಇದು. ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಕುಸುಬೆ ಹಿಂಡಿ ಉಪಯೋಗಿಸ್ತಾರೆ, ಕುಸುಬೆ ಫೇಮಸ್ ಉತ್ತರ ಕರ್ನಾಟಕದಲ್ಲಿ. ಸೂರ್ಯಕಾಂತಿ ಹಿಂಡಿ ಉಪಯೋಗಿಸ್ತಾರೆ ಕೆಲವು ಕಡೆ. ಅದು ಬಿಟ್ಟರೆ ಸೋಯಾ ಅವರೇ ಎಲ್ಲ ಕಡೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ, ಬಟ್ ನಮ್ಮಲ್ಲಿ ಯಾರೂ ಉಪಯೋಗಿಸಲ್ಲ. ಕೋಳಿಗಳಲ್ಲಿ 100% ಅದನ್ನೇ ಉಪಯೋಗಿಸೋದು, ಆದರೆ ಇದರಲ್ಲಿ ಉಪಯೋಗಿಸಲ್ಲ. ಆದರೆ ನಾವು ರೆಡಿಮೇಡ್ ಫೀಡ್ಸ್ ಮಾಡಬೇಕಾದ್ರೆ ಅದನ್ನು ಉಪಯೋಗಿಸ್ತೀವಿ. ಸೋಯಾ ಅವರೆಯನ್ನು ಸಹ ನಾವು ಉಪಯೋಗಿಸ್ತೀವಿ. ಇದು ಬಿಟ್ಟರೆ ಕ್ಯಾಲ್ಶಿಯಮ್ಮು, ಉಪ್ಪು, ಸೋಡಾ, ವಿಟಮಿನ್ಸು,
ಖನಿಜ ಮಿಶ್ರಣ ಇವನ್ನ ಹಾಕೊಂಡು ನಾವು ಒಂದು ಫೀಡ್ಸನ್ನು ಮಾಡ್ತೀವಿ. ಸರ್ ನಾವೇ ಮಾಡ್ಕೊಳ್ಬೋದಾ ಮನೆಯಲ್ಲಿ ಎಲ್ಲರೂ ಕೇಳ್ತಾರೆ. ಭಾರಿ ಕಷ್ಟ ಆಗುತ್ತೆ. ನಾನು ಮೊದಲೆಲ್ಲ ಒಂದು 25 ವರ್ಷಗಳ ಹಿಂದೆ ನಾನು ನನ್ನ ಕೆಲಸವನ್ನು ಶುರು ಮಾಡಿದಾಗ ಡೈರಿ ಫಾರ್ಮ್ಗಳಲ್ಲಿ ಹಸು ಫೀಡ್ಸನ್ನು ಗುದ್ದಲಿಯಲ್ಲಿ ಮಿಕ್ಸ್ ಮಾಡಿಸ್ತಿದ್ದೆ ನಿಂತ್ಕೊಂಡು. ಆವಾಗ ಮೆಷಿನ್ಗಳೇ ಸಿಗ್ತಿರ್ಲಿಲ್ಲ. ಹಾಗಾಗಿ ನಾನು ಅದನ್ನು ಸಜೆಸ್ಟ್ ಮಾಡಲ್ಲ. ಯಾಕೆಂದರೆ ಹಣ ವೇಸ್ಟ್ ಆಗುತ್ತೆ, ತುಂಬ ದುಬಾರಿ. ತುಂಬ ಪದಾರ್ಥಗಳನ್ನು ಲೆಕ್ಕವಿಲ್ಲದಷ್ಟು ಹಾಕ್ತೀವಿ, ಅವಶ್ಯಕತೆ ಇರೋವನ್ನ ತಗೊಳಕ್ಕಾಗಲ್ಲ ನಾವು ಕೆಲವು. ಹಾಗಾಗಿ ಕಷ್ಟ ಆಗುತ್ತೆ. ಇದರಲ್ಲಿ ಮೇಜರ್ ಇಂಗ್ರೀಡಿಯೆಂಟ್ಸ್ ಅಂತ ಬರ್ತವೆ, ಅಂದರೆ ಬಹುಮುಖ್ಯವಾದವು ಜೋಳ, ಎಂಡಿ, ಬೂಸ, ತೌಡು ಇವು ಮಾತ್ರ. ನೆಕ್ಸ್ಟ್ 2ನೇ ಇದಕ್ಕೆ ಬಂದಾಗ ಅಕ್ಕಿ ತೌಡು ಆಗ್ಬೋದು, ಗೋಧಿ ಬೂಸ ಆಗ್ಬೋದು, ಕಡಲೆ ಒಟ್ಟು ಆಗ್ಬೋದು, ಈ ಥರದವು 2ನೇ ಇದಕ್ಕೆ ಬರುತ್ತೆ. 3ನೇದಕ್ಕೆ ಬಂದಾಗ ಕ್ಯಾಲ್ಸಿಯಮ್ಮು, ಸೋಡಾ, ಉಪ್ಪು ಇದೆಲ್ಲ ಬರುತ್ತೆ. ಕೆಲವು ಸರಿ ಎಣ್ಣೆಯನ್ನು ಸಹ ಹಾಕ್ತೀವಿ, ಕಾಕಂಬಿ ಹಾಕ್ತೀವಿ, ಮೊಲಾಸಸ್ ತುಂಬ ಹಾಕ್ತೀವಿ ನಾವು ರೆಡಿಮೇಡ್ ಫೀಡ್ಸಲ್ಲಿ. ಅದು ಬಿಟ್ಟರೆ ವಿಟಮಿನ್ಸ್, ಮಿನರಲ್ಸು ಮತ್ತು ಕೆಲವೊಂದು ಟಾನಿಕ್ಗಳು ಬರ್ತವೆ, ಅವನ್ನೆಲ್ಲ ಹಾಕ್ಲಿಕ್ಕಾಗಲ್ಲ, ಭಾರಿ ಕಷ್ಟ ಆಗುತ್ತೆ. ಅದಾಗ್ದೇ ಹಸು ಸಾಕೋಕ್ಕಾಗಲ್ವ ಸರ್ ಅಂತ ಕೇಳ್ಬೋದು ನೀವು. ಸಾಕ್ಬೋದು. ನಿಮ್ಮ ಹಸುಗಳು ನಾಟಿ ಮಿಶ್ರಣ ಆಗಿದ್ದರೆ, ಎಮ್ಮೆಗಳಾಗಿದ್ದರೆ, ನೀವು ಪ್ರತಿನಿತ್ಯ ಆಚೆ ಮೇಯ್ಲಿಕ್ಕೆ ಬಿಡೋದಾದರೆ, ನಿಮ್ಮ ಹತ್ರ ಹುಲ್ಲಿರುವಂಥ ಜಾಗ, ಬಯಲು ಪ್ರದೇಶ ಇದ್ದು ನಾವು ಮೇಯಿಸ್ತೀವಿ ಸರ್ ನಮ್ಮ ತೋಟಗಳಲ್ಲಿ ಅಂದರೆ, ಕನಿಷ್ಠ ಒಂದು 4-5 ಗಂಟೆನಾದರೂ ಮೇಯ್ದರೆ ಹೊರಗಡೆ ತಿರುಗಾಡ್ಕೊಂಡು ಅದನ್ನು, ಅಂಥ ದನಗಳಿಗೆ ಒಂದು ಹೊತ್ತು ಸಾಯಂಕಾಲದ ಹೊತ್ತು ನೀವಲ್ಲೇ ಮಿಕ್ಸ್ ಮಾಡೋದಂಥ ಫೀಡನ್ನು ಕೊಡ್ಬೋದು. ಸ್ವಲ್ಪ ಅದ್ರ ಜೊತೆಗೆ ವಿಟಮಿನ್ಸು, ಖನಿಜ ಮಿಶ್ರಣ ಇರುವಂಥ ಒಂದು ಮಿಕ್ಸರ್ನ ನೀವು ತೆಗೆದಿಟ್ಕೊಳ್ಬೇಕು. ಸ್ವಲ್ಪ ಉಪ್ಪು, ಸೋಡಾ ಹಾಕ್ಕೊಳ್ಬೇಕಾಗತ್ತೆ. ಇದು ಒಂದಿದು. ಆದರೆ ಈಗ ಕಮರ್ಷಿಯಲ್, ಎಲ್ಲವೂ ಕಮರ್ಷಿಯಲ್ಲು. ಹಸು ನಾನು ತುಂಬ ಹೆಚ್ಚು ಹಣ ಕೊಟ್ಟು ತಂದಿರ್ತೀನಿ. ನನಗೆ ಕಾಲಕ್ಕೆ ಅದು ಅತಿ ಹೆಚ್ಚು ಹಾಲನ್ನು ಕೊಡಬೇಕು. ಹಾಲಲ್ಲಿ ಒಳ್ಳೆ ಡಿಗ್ರಿ ಫ್ಯಾಟ್ SNF ಬರಬೇಕು. ಡೈರಿಲಿ ಕಂಪ್ಲೇಂಟ್ ಹೇಳ್ಬಾರ್ದು ಒಂದು. ಇನ್ನೊಂದು, ಪ್ರತಿಯಾಗಿ ಬಹುಬೇಗ ಅದು ಬೆದೆಗೆ ಬರಬೇಕು. ಬಂದ ತಕ್ಷಣ 1-2 ಸಾರಿ 3 ಸಾರಿ ಕೊಟ್ಟ ತಕ್ಷಣ ಮತ್ತೆ ಗರ್ಭ ಆಗಬೇಕು. ಮತ್ತು 7 ತಿಂಗಳು ಆದ ತಕ್ಷಣ 1-2 ತಿಂಗಳು ಹಾಲು ಬಿಡ್ತೀವಿ, ಮತ್ತೆ ಕರು ಹಾಕಬೇಕು. ಸೊ ಈಗ ನಮ್ಗೆ 15, 16, 17 ತಿಂಗಳಿಗೆ ಒಂದು ಕರು ಹಾಕಲೇಬೇಕು. ಇಲ್ವಾ ನಮಗೆ ಇದು ಜೀವನ ನಡೆಯಲ್ಲ, ನಾವು ಬಂಡವಾಳ ಹಾಕಿದ್ದೀವಿ. ಸೊ ಆಗ ಈ ಥರದ ಆಹಾರಗಳು ಸಾಕಾಗಲ್ಲ, ಕಷ್ಟ ಆಗುತ್ತೆ ಇದನ್ನು ಮಾಡೋದು. ವಾಣಿಜ್ಯ ಹೈನುಗಾರಿಕೆ ಯಾರು ಹಸು ಸಾಕಿರ್ತಾರೆ ಅವರು ದಯಮಾಡಿ ಪಶು ಆಹಾರ 100 ಕಂಪನಿಗಳದ್ದು ನಿಮಗೆ ಸಿಗುತ್ತೆ ಮಾರುಕಟ್ಟೆನಲ್ಲಿ. ನೀವು ಆಯ್ಕೆ ಮಾಡಿಕೊಳ್ಳುವಾಗ ನಿಮ್ಮ ಹಸುವಿನ ಶರೀರದ ತೂಕ ಒಂದು, 2ನೇದು ನಿಮ್ಮ ಹಸು ಎಷ್ಟು ಹಾಲನ್ನು ಉತ್ಪತ್ತಿ ಮಾಡ್ತಾ ಇದೆ ಒಂದು ದಿನಕ್ಕೆ ಅಥವಾ ಒಂದು ಹೊತ್ತಿಗೆ ಅದು, ಮತ್ತು 3ನೇದು ಎಷ್ಟು % ಫ್ಯಾಟ್ ಬರ್ತಾ ಇದೆ. 4% ಬರುತ್ತಾ, 4.25% ಬರುತ್ತಾ, 3.25 ಬರುತ್ತಾ, ಫ್ಯಾಟ್ ಎಷ್ಟು ಬರ್ತಾ ಇದೆ. ಈ 3 ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಅದು ಮೊದಲು ಕರು ಹಾಕಿ ಮೊದಲು 100 ದಿವಸ ಅತಿ ಹೆಚ್ಚು ಹಾಲು ಕೊಡ್ತದೆ, 2ನೇ 100 ದಿವಸ ಸಾಧಾರಣವಾಗಿ ಹಾಲು ಕೊಡುತ್ತೆ, 3ನೇ 100 ದಿವಸ ಹಾಲು ಕಮ್ಮಿ ಆಗಿರುತ್ತೆ. ಒಟ್ಟು 300 ದಿವಸ ಹಾಲು ಕೊಡುತ್ತೆ ನಿಮಗೆ. ಇನ್ನೊಂದು 2 ತಿಂಗಳು ಹಾಲನ್ನು ನಿಲ್ಲಿಸಿರ್ತೀರಿ. ಹೀಗೆ ಹಾಲು ಕರೆಯುವ ವಿವಿಧ ಹಂತಗಳಿಗೆ ಬೇರೆ ಫೀಡ್ಸು, ಗರ್ಭಧರಿಸುವ ಡ್ರೈ ಪೀರಿಯಡ್ ಅಂತ ಕರಿತೀವಿ ಅದಕ್ಕೆ ಒಂದು ಬೇರೆ ಫೀಡ್ಸು, ಮತ್ತು ಸಣ್ಣ ಕರುಗಳು ಈಗಷ್ಟೇ ಹುಟ್ಟಿರುವಂಥ ಕರುಗಳಿಗೆ ಬೇರೆ ಫೀಡ್ಸು, ಬೆಳೀತಾ ಇರುವಂಥ ಪಡ್ಡೆಗಳಿಗೆ ಒಂದು ಫೀಡ್ಸು, ಮತ್ತು ಬೆದೆಗೆ ಬಂದಿರುವಂಥ ಬೆಡ್ಡೆಗಳು ಇನ್ನೇನು ಹೀಟಿಗೆ ಬರ್ತಾ ಇದೆ, ಬೆದೆಗೆ ಬಂದಿದೆ, ತೂಕಕ್ಕೆ ಬಂದಿದೆ, ಅಂಥವಕ್ಕೆ ಬೇರೆ ಫೀಡ್ಸ್. ಈಗ ವಿವಿಧ ಹಂತಗಳಿಗೆ ವಿವಿಧ ಮಾದರಿಯ ಪಶು ಆಹಾರಗಳು ಈಗ ಮಾರುಕಟ್ಟೆಯಲ್ಲಿ ತೊಳಿತವೆ. ದಯಮಾಡಿ ಅದಕ್ಕೆ ಯಾವುದು ಸೂಕ್ತ ಅನ್ನೋದನ್ನು ಒಂದು ಉತ್ಪಾದಕರ ಹತ್ರ, ಆ ಪಶು ಆಹಾರವನ್ನು ಯಾರು ಮಾರಾಟ ಮಾಡ್ತಾನೋ ಅವ್ರ ಹತ್ರ ಕೇಳಬೇಕು. ಇಲ್ವಾ ಪಶುವೈದ್ಯರ ಹತ್ರ ಕೇಳಿ ಅದನ್ನು ತಗೊಳ್ಬೇಕು. ಪಶುವೈದ್ಯರಲ್ಲೂ ಸಹ ನೀವು ಈ ಪಶು ಆಹಾರದ ಬಗ್ಗೆ ನುರಿತವರೇ ಕೆಲವರು ಇರ್ತಾರೆ, ದಯಮಾಡಿ ಅವ್ರ ಹತ್ರ ಕೇಳಿ ತಿಳ್ಕೊಂಡೆ ತಗೊಳ್ಬೇಕಾಗತ್ತೆ. ಇಲ್ಲಾಂದರೆ ಈ ಅತಿ ಹೆಚ್ಚು ಹಾಲು ಕೊಡುವಂಥ ಆಹಾರವನ್ನು ಕಮ್ಮಿ ಹಾಲು ಕೊಡೋದಿರುತ್ತೆ ಕೊಟ್ಟರೆ ನಿಮಗೆ ನಷ್ಟ. ಕಮ್ಮಿ ಹಾಲು ಕೊಡೋ ಹಸುವಿಗೆ ಬೇಕಾಗಿರುವಂಥ ಆಹಾರವನ್ನು ಅತಿ ಹೆಚ್ಚು ಹಾಲು ಕೊಡ್ತಾ ಇರೋದಕ್ಕೆ ಕೊಡ್ಲಿಕ್ಕೆ ಹೋದ್ರೆ ಹಾಲು ಕಮ್ಮಿ ಆಗೋಗುತ್ತೆ, ನಿಮ್ಗೆ ಹಾಲು ಬರೋಲ್ಲ ಜಾಸ್ತಿ ದಿವಸ, ಭಾರಿ ಕಷ್ಟ. ಯಾವುದೇ ಪಶು ಆಹಾರ ಆಗಲಿ, ರೆಡಿಮೇಡ್ ಆಗ್ಬೋದು, ನಿಮ್ಮದೇ ಆಗ್ಬೋದು, ಯಾವುದೇ ಆಯ್ಕೆ ಮಾಡೋದಾಗ್ಬೋದು. ಒಂದು, ನಿಮ್ಗೆ ಹಾಲಿನ ಉತ್ಪತ್ತಿ ಬರಬೇಕು. 2ನೇದು ಫ್ಯಾಟು ಮತ್ತು SNF ಕಂಪ್ಲೇಂಟ್ ಬರಬಾರ್ದು ಹಾಲಿನ ಡೈರಿಯಲ್ಲಿ. 3ನೇದು ಕಾಲಕ್ಕೆ ಬೆದೆಗೆ ಬಂದು 1 ಅಥವಾ 2 ಅಥವಾ 3ನೇ ಕೃತಕ ಗರ್ಭಧಾರಣೆ ಒಳಗಡೆ ಅದು ಗರ್ಭ ಧರಿಸಬೇಕು. 3ಕ್ಕಿಂತ ಜಾಸ್ತಿ ತಗೊಳ್ಬಾರ್ದು, ಆಯ್ತಲ್ವಾ. ಇದಲ್ಲದೆ ಒಂದು 24 ತಿಂಗಳಿಂದ 30 ತಿಂಗಳೊಳಗಡೆ, ಕಡೆ ಪಕ್ಷ 2ರಿಂದ 2.5 ವರ್ಷದೊಳಗಡೆ ಒಂದು ಕರು ಬರಬೇಕು. ನಿಮಗೆ ಒಂದು ಕರು ಬರಲೇಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಪ್ರತಿ 14ರಿಂದ 16 ತಿಂಗಳಲ್ಲಿ ಅದು ಕರು ಹಾಕಬೇಕು ಅಂತ ಇದೆ, ಬಟ್ ಭಾರಿ ಕಷ್ಟ ಆಗುತ್ತೆ. ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ. ನಿಮಗೆ ಕಾವಿಂಗ್ ಇಂಟರ್ವಲ್ ಅಂತ ಕರಿತೀವಿ ನಾವು. ಒಂದು ಸಾರಿ ಕರು ಹಾಕೋದಾಗಿಂದ ಇನ್ನೊಂದು ಸಾರಿ ಕರು, ಅದು 24ರಿಂದ 26, 27 ತಿಂಗಳು ಅಷ್ಟರಲ್ಲಿ ಬರುತ್ತೆ ಅದು. ಹಾಗಾಗಿ ಸೊ ಇದು ಒಂದು, ಇದನ್ನು ಮಾಡಬೇಕಾದ್ರೆ ನೀವು ರೆಡಿಮೇಡ್ ಆಹಾರವನ್ನು ಚೆನ್ನಾಗಿರೋದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇತ್ತೀಚೆಗೆ ಭಾರತ ಸರ್ಕಾರದ ಫುಡ್ ಸೇಫ್ಟಿ ಅಥಾರಿಟಿ ಅಂತ ಒಂದಿದೆ, ನನಗೆ ಕನ್ನಡದಲ್ಲಿ ಏನು ಹೇಳ್ತಾರೆ, ಆಹಾರ ಸುರಕ್ಷತಾ ಇದು ಪ್ರಾಧಿಕಾರ. ಅವರೇನು ಒಂದು ಸರ್ಕ್ಯುಲರ್ನ ಹೊರಡಿಸಿದ್ದಾರೆ.
ಎಲ್ಲ ಪಶು ಆಹಾರಗಳು ಮಾರುಕಟ್ಟೆಯಲ್ಲಿ ಮಾರಾಟ ಆಗುವಂಥವು BIS ISI ಅಂತ ಮೊದಲೇ ಕರೀತಿದ್ರು, ಅದನ್ನು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ BIS ಅಂತ ಕರೀತಾರೆ. ಅದರದ್ದೇ ಒಂದು ಸ್ಟ್ಯಾಂಡರ್ಡ್ ಇದೆ, ಟೈಪ್ 1 ಮತ್ತು ಟೈಪ್ 2 ಅಂತ, ಮಾದರಿ 1 ಮಾದರಿ 2 ಮತ್ತು ಕರುಗಳ ಆಹಾರ ಅಂತ 3-4 ಥರ ಫೀಡ್ಗಳಿದೆ. ಮತ್ತು ಅದರಲ್ಲಿ ಈ ಉಪ್ಪನ್ನು ಇಷ್ಟೇ ಹಾಕಿರಬೇಕು, ವಿಟಮಿನ್ಸ್ ಇಷ್ಟು kg ಹಾಕಿರಬೇಕು, ಪ್ರೋಟೀನ್ ಇಷ್ಟು ಇರಬೇಕು, ಮಣ್ಣಿನ ಅಂಶ ಇದಕ್ಕಿಂತ ಜಾಸ್ತಿ ಇರಬಾರ್ದು, ಯಾಕೆಂದರೆ ಮಣ್ಣು ಬರುತ್ತೆ ದವಸ ಧಾನ್ಯಗಳಲ್ಲಿ, ಮತ್ತು ಅಫ್ಲೋಟಾಕ್ಸಿನ್ಸ್ ಅಂತ ಬರ್ತವೆ. ಈ ಥರದಕ್ಕೆಲ್ಲ ನಿಗದಿ ಮಾಡಿದ್ದಾರೆ. ಈ ಒಂದು ಸ್ಟ್ಯಾಂಡರ್ಡನ್ನು ಎಲ್ಲ ಪಶು ಆಹಾರ ಉತ್ಪಾದಕರು ಪಾಲಿಸಬೇಕು. BIS ಸ್ಟ್ಯಾಂಡರ್ಡ್ಸಿಂದ ಉತ್ಪಾದನೆಗೊಂಡಂಥ ಪಶು ಆಹಾರವನ್ನು ಮಾತ್ರ ಮಾರುಕಟ್ಟೆಯಲ್ಲಿ ಮಾರಬೇಕು. ಯಾರು ಮಾರ್ತಾ ಇಲ್ಲ ಅವ್ರದನ್ನು ಪರೀಕ್ಷೆ ಮಾಡಿ ಬೇಕಾದ್ರೆ ಅವ್ರ ಮೇಲೆ ನಾವು ದೂರನ್ನು ಸಲ್ಲಿಸ್ಬೋದು. ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದೆ. ಸೊ ಫುಡ್ ಸೇಫ್ಟಿ ಅಥಾರಿಟಿ ಬೇಸಿಕಲಿ ಫುಡ್ಸ್ ಆಫ್ ಹ್ಯೂಮನ್ ಕನ್ಸಂಪ್ಷನ್ ಮಾತ್ರ ರೆಗ್ಯುಲೇಟ್ ಮಾಡೋದು, ಬಟ್ ಪಶು ಆಹಾರಗಳಲ್ಲಿ ಇದನ್ನೊಂದು ರೆಗ್ಯುಲೇಟ್ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಮತ್ತು ಕೆಲವು ರಾಜ್ಯಗಳಲ್ಲಿ, ಎಲ್ಲ ರಾಜ್ಯಗಳಲ್ಲೂ ಇಲ್ಲ, ಪಶು ಆಹಾರವನ್ನು ಉತ್ಪಾದನೆ ಮಾಡಬೇಕಾದ್ರೆ ಅಂಥ ಘಟಕಗಳು ದಯಮಾಡಿ ಪಶುಪಾಲನಾ ಇಲಾಖೆಗಳಲ್ಲಿ ನೋಂದಣಿ ಮಾಡ್ಕೊಳ್ಬೇಕು, ಪ್ರತಿ ವರ್ಷ ಲೈಸೆನ್ಸನ್ನು ತಗೊಳ್ಬೇಕು ಅಂತಲೂ ಇದೆ. ಸೊ ಈ ಲೈಸೆನ್ಸ್ ನಂಬರನ್ನು ಬ್ಯಾಗ್ ಮೇಲೆ ಹಾಕಬೇಕು, ಆ ಪಶು ಆಹಾರದ ಬ್ಯಾಗ್ ಮೇಲೆ ಇದು ಲೈಸೆನ್ಸ್ ನಂಬರು ಪ್ರತಿ ವರ್ಷ ಇದು ಇದೆ ಅಂತ ಹಾಕಬೇಕಾಗುತ್ತೆ. ಇದು 2ನೇದು. 3ನೇದು, ಈ ಪಶು ಆಹಾರವನ್ನು ಉತ್ಪತ್ತಿ ಮಾಡಬೇಕಾದ್ರೆ ಅವರಲ್ಲಿ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಅದೊಂದು ಕಾರ್ಖಾನೆ ಅಲ್ವಾ, ಅದೊಂದು ಫೀಡ್ ಮಿಲ್ ಅಂತ ಕರಿತೀವಿ, ಅದೊಂದು ಕಾರ್ಖಾನೆ. ಅದರಲ್ಲಿ ಆ ದವಸ ಧಾನ್ಯಗಳನ್ನು ಚೆನ್ನಾಗಿ ನುಣ್ಣಗೆ ಅರೆದು ಸಣ್ಣ ನುಚ್ಚು ಮಾಡಬೇಕು. ಸಾಧಾರಣವಾಗಿ 1-3 mm ಗಾತ್ರ ಇರುವಂಥ 3 ಮಿಲಿಮೀಟರ್ ಗಾತ್ರ ಇರುವಂಥ ಕಣಗಳನ್ನಾಗಿ ಪರಿವರ್ತನೆ ಮಾಡ್ತೀವಿ. ಆಮೇಲೆ ಆ 2-3 ಥರದ ಇದೆಲ್ಲ ಒಟ್ಟು ಬೂಸ ಹಿಂಡಿ ಎಲ್ಲವನ್ನು ಹಾಕಿ ಒಂದು 5-6 ನಿಮಿಷ ಅದನ್ನು ಮಿಕ್ಸ್ ಮಾಡ್ತೀವಿ ಒಂದು ಮಿಕ್ಸರಲ್ಲಿ ಕಂಟಿನ್ಯೂಸ್ ಆಗಿ. ಸೊ ಹೋಮೋಜಿನಿಯಸ್ ಆಗಿ ಮಿಕ್ಸ್ ಆಗುತ್ತೆ, ಅಂದರೆ ಎಲ್ಲ ಹಸುಗಳಿಗೂ ಒಂದೇ ಥರ. ನೀವು 100 ಚೀಲ ತಗೊಂಡ್ರೆ ಎಲ್ಲ ಚೀಲದಲ್ಲೂ ಒಂದೇ ಥರ ಬರಬೇಕದು. ಹಾಗಾಗಿ ಆಮೇಲೆ ಕಡ್ಡಿ ಫೀಡ್ಸ್ ಅಂತ ಮಾಡ್ತೀವಲ್ಲ, ಈಗ ಶಾವಿಗೆ ಥರ ಮಾಡ್ತೀವಿ, ಅದನ್ನು ಪೆಲೆಟ್ ಫೀಡ್ ಅಂತ ಕರಿತೀವಿ. ಅದನ್ನು ಸಾಧಾರಣ ಒಂದು 60ರಿಂದ ಹಸುಗಳಲ್ಲಾದರೆ 60-62 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಒಂದು ಸಾಧಾರಣ ಅರ್ಧದಿಂದ 1 ನಿಮಿಷ ಅದನ್ನು ಬೇಯಿಸ್ತೀವಿ ಶಾವಿಗೆ ಸ್ಟೀಮಲ್ಲಿ. ಸ್ಟೀಮ್ ಕುಕ್ ಅಂತ ಕರಿತೀವಿ ಅದನ್ನು. ಅದನ್ನು ಬೇಯಿಸಿದ ಮೇಲೆ ಅದನ್ನು ಜರಡಿಗಳಲ್ಲಿ ಪಾಸ್ ಮಾಡಿ ಕಡ್ಡಿಯಾಗಿ ಬರುತ್ತೆ. ಆಮೇಲೆ ಅದನ್ನು ಕೂಲರ್ಗಳಲ್ಲಿ ಹಾಕಿ ಕೂಲ್ ಮಾಡ್ತೀವಿ, ಆಗ ಕಡ್ಡಿ ಗಟ್ಟಿಯಾಗಿರುತ್ತೆ, ವೇಸ್ಟೇಜ್ ಇರಲ್ಲ. ಇವೆಲ್ಲ ಪಶು ಆಹಾರದ ಘಟಕದಲ್ಲಿ ಇರಬೇಕಾದಂಥ ವಿವಿಧ ಭಾಗಗಳು. ಮತ್ತು ಅದಕ್ಕೆ ಬೇಕಾದಂಥ ಆಹಾರ ಪದಾರ್ಥಗಳನ್ನು ನಾವು ಮಂಡಿಗಳಲ್ಲಿ ಅಥವಾ ರೈತರಲ್ಲಿ ಅಥವಾ ಏಜೆಂಟ್ಗಳಿರ್ತಾರೆ, ಎಲ್ಲ ಕಡೆ ಮಧ್ಯವರ್ತಿಗಳು, ಅವರು ಗೋಡೌನ್ಗಳು ಇಟ್ಕೊಂಡು ಅವರು ಸಪ್ಲೈ ಮಾಡ್ತಾರೆ. ಅವ್ರ ಹತ್ರ ತಗೊಂಡಂಥ ಪದಾರ್ಥಗಳನ್ನು ಅವುಗಳನ್ನು ಶೇಖರಣೆ ಮಾಡಲಿಕ್ಕೂ ಸಹ ಒಂದು ಗೋದಾಮು ಚೆನ್ನಾಗಿರಬೇಕು. ಗೋದಾಮು ಮಳೆಗಾಲದಲ್ಲಿ ನಳಿಬಾರ್ದು, ಬೇಸಿಗೆನಲ್ಲಿ ಜಾಸ್ತಿ ಕಾವು ಬರಬಾರ್ದು, ಹೀಗೆ ಇಟ್ಕೊಳ್ಬೇಕು ಅಂತಿದ್ದು. ಎಲ್ಲ ದವಸ ಧಾನ್ಯಗಳನ್ನು ನೆಲದಿಂದ ಕನಿಷ್ಠ ಅರ್ಧ ಅಡಿ ಎತ್ತರದಲ್ಲಿ ಇಡಬೇಕು. ನೆಲದ ಮೇಲೇ ಇಡಬಾರ್ದು. ಒಂದು ಟಾರ್ಪಲ್ ಹಾಕಿಡೋದು, ಚಾಪೆ ಹಾಕಿಟ್ಬಿಡೋದು, ಮಣ್ಣಿನ ನೆಲದ ಮೇಲೆ ಹಾಕೋದು ಮಾಡಬಾರ್ದು. ಅದನ್ನು ಅರ್ಧ ಅಡಿ ನೆಲದಿಂದ ಮೇಲ್ಗಡೆ ಮರದ ಹಲಗೆಗಳು ಅಥವಾ ರೀಪರ್ ಪಟ್ಟಿಗಳು ಅಥವಾ ಕಲ್ಲಿನ ಚಪ್ಪಡಿ ಆ ಥರದನ್ನು, ಅಥವಾ ಪ್ಲಾಸ್ಟಿಕ್ ಹಲಗೆಗಳು ಸಿಗುತ್ತೆ, ಅದನ್ನು ಪ್ಯಾಲೆಟ್ ಅಂತ ಕರಿತೀವಿ, ಸಿಗ್ತವೆ ರೆಡಿಮೇಡ್. ಈಗೆಲ್ಲ ಈ ಮಾಲ್ಗಳೆಲ್ಲ ಸಾಮಾನುಗಳನ್ನ ಇಟ್ಟಿರ್ತಾರೆ ನೋಡಿ, ಶಾಪಿಂಗ್ ಮಾಲ್ಗಳು, ಆ ಥರದ್ದು. ಅದಿಟ್ಟು ಅದರ ಮೇಲ್ಗಡೆ ಇದನ್ನು ಚೀಲಗಳನ್ನು ಜೋಡಿಸ್ಬೇಕು, ಒಂದ್ರ ಮೇಲೊಂದು. ಸಾಧಾರಣವಾಗಿ ಒಂದ್ರ ಮೇಲೊಂದು 7-8 ಚೀಲ ತನಕ ಇಡ್ಬೋದು, 10 ಚೀಲ ತನಕನೂ ಇಡ್ಬೋದು. ಅದ್ರ ಮೇಲೆ ಇಡಬಾರ್ದು. ಒಂದು ಲಾಟ್ ಹಾಕಿದ ಮೇಲೆ ಅದರ ಪಕ್ಕದ ಲಾಟ್ಗೂ ಇನ್ನೊಂದು ಲಾಟ್ಗೂ 2 ಅಡಿ ಅಂತರ ಇರಬೇಕು. ಒಂದು ಚೀಲ ಇನ್ನೊಂದು ಚೀಲ ಒತ್ಕೊಂಡಿರಬಾರ್ದು, ಟಚ್ ಆಗಬಾರ್ದು. ಆಮೇಲೆ ಗೋಡೆಯಿಂದ 1-1.5 ಅಡಿ ದೂರ ಇರಬೇಕು. ಯಾಕೆಂದರೆ ಗೋಡೆ ಮೇಲೆ ಸಣ್ಣ ಸಣ್ಣ ಕ್ರಿಮಿಗಳು, ಕೀಟಗಳು ಬರ್ತವೆ, ಅವು ಕಂಟಾಮಿನೇಟ್ ಮಾಡ್ತವೆ, ಇದ್ರದ್ದೆಲ್ಲ ಸ್ಮೆಲ್ ಚೇಂಜ್ ಆಗುತ್ತೆ. ಹಾಗಾಗಿ ಅವಾಗ ಅದು ಚೆನ್ನಾಗಿರೋದಿಲ್ಲ. ಸೊ ಗೋಡೆಯಿಂದ ದೂರ ಇರಬೇಕು. ಮತ್ತು ಚಾವಣಿ ಇದೆಯಲ್ಲ, ಶೀಟಿನ ಮನೆಗಳಿರ್ತವೆ, ಗೋಡೌನ್ಗಳು ದೊಡ್ಡ ದೊಡ್ಡ ಶೀಟ್ ಹಾಕಿರ್ತಾರೆ, ಗೋಡೌನ್ ಕಟ್ಟಿರ್ತಾರೆ. ಚಾವಣಿಯಿಂದ ಕನಿಷ್ಠ 4-5 ಅಡಿ ಕೆಳಗಡೆ ಇರಬೇಕು ಚಾವಣಿ ಹತ್ರ. ಯಾಕಂದರೆ ಶಾಖವನ್ನು ಏರ್ಕೊಳ್ತದೆ, ಅದರದ್ದು ಟೇಸ್ಟ್ ಎಲ್ಲ ಚೇಂಜ್ ಆಗುತ್ತೆ. ಈ ಹಸುಗಳು ಇದೆಯಲ್ಲ, ಅದರಲ್ಲೂ HF ಹಸುಗಳು, ಕಪ್ಪು ಬಿಳುಪು ಹಸು, ಸಾಮಾನ್ಯ ಮನುಷ್ಯರಲ್ಲಿ 9,000 ಟೇಸ್ಟ್ ಬಡ್ಸ್ ಇರ್ತದಂತೆ ನಾಲಿಗೆನಲ್ಲಿ. ರುಚಿಗೆ ಸಂಬಂಧಪಟ್ಟಂತೆ ಟೇಸ್ಟ್ ಬಡ್ಸ್ ಗ್ರಂಥಿಗಳವು ರುಚಿಯನ್ನು ಕಂಡುಹಿಡಿತವೆ. ಕೋಳಿಗಳಲ್ಲಿ ತುಂಬ ಕಡಿಮೆ, ಹಸುಗಳಲ್ಲಿ 27,000 ಇರುತ್ತಂತೆ, 3ರಷ್ಟು ಜಾಸ್ತಿ. ಸೊ ನಿಮ್ಮ ಹಸು, ನೀವು ಮೇವನ್ನು ಸುಮಾರು ನೀವು ಒಬ್ಬೇ ನೋಡಿಬೇಕಾದ್ರೆ ಮನೆಯಲ್ಲಿ ಯಾರು ಹುಲ್ಲು ಹಾಕ್ತಾರೆ ಅಥವಾ ಮೇವು ಹಾಕ್ತಾರೆ ಅಥವಾ ತಿಂಡಿನಾರು ಆಗಲಿ, ಒಂದು 10 ಅಡಿ ಅಂತರದಲ್ಲಿ ತರಬೇಕಾದ್ರೇ ಹೇಳುತ್ತೆ ನಿಮ್ಮದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಅದು ನೀವು ನೋಡಿಬೇಕಾದ್ರೆ ಅಲ್ಲಿಂದನೇ ಸ್ಮೆಲ್ ನೋಡ್ತದೆ. ಮೂಗನ್ನ ಅಗಲ ಮಾಡ್ಕೊಂಡು, ಬಾಯಿನ ಹೆಂಗೆ ಇದು ಮಾಡ್ಕೊಂಡು, ಕಣ್ಣನ್ನು ದೊಡ್ಡದು ಮಾಡ್ಕೊಂಡು ನೋಡ್ತದೆ, ಸ್ಮೆಲ್ಲನ್ನು ಕಂಡು ಹಿಡಿತದೆ. ಅಲ್ಲೇ ಹೇಳುತ್ತೆ ಇದು ನೆನ್ನೆ ಹಾಕಿದ್ದ ಫುಡ್ಡು, ಇದು ಬೇರೆ, ಇವತ್ತು ಬದಲಾಗಿದೆ. ಆವಾಗಲೇ ಹೇಳ್ತದೆ. ನೀವು ನೋಡಬೇಕಷ್ಟೇ, ನೋಡೋಕ್ಕೆ ಕಣ್ಣು ಬೇಕು, ಅದು ಗಮನ ಬೇಕು. ನಾನು ನೋಡ್ತಾ ಇರ್ತೀನಿ. ನೀವು ಯಾವುದೇ ಕಂಪನಿ ಫೀಡ್ಸ್ ತಗೊಂಡ್ರು, ಒಂದು ಕಂಪನಿ ಫೀಡಿಂದ ಇನ್ನೊಂದು ಕಂಪನಿ ಬದಲಾವಣೆ ಮಾಡುವಾಗ ಇನ್ನೂ ಬಕೆಟ್ಗೆ ಹಾಕೋಕ್ಕೆ ಮೊದಲೇ ಹೇಳುತ್ತೆ ಅದು. ಹಾಗಾಗಿ ಸೊ ಒಂದು ಆಹಾರದಿಂದ ಇನ್ನೊಂದು ಆಹಾರಕ್ಕೆ ಬದಲಾಯಿಸಬೇಕಾದ್ರೆ ದಯಮಾಡಿ ಸಡನ್ನಾಗಿ ಬದಲಾಯಿಸಬೇಡಿ. ಒಳಗಡೆ ಇರೋ ಕ್ರಿಮಿಗಳೆಲ್ಲ ಬದಲಾಗ್ಬಿಡ್ತವೆ.
ಸೊ ಒಂದು ದಿನಕ್ಕೆ 10ರಿಂದ 20 ಭಾಗ ಬದಲಾಯಿಸ್ಬೋದು. 4 kg ಕೊಡ್ತಾ ಇರ್ತೀರಿ, 1 kg ಬದಲಾಯಿಸ್ಬೋದು. ಇನ್ನು 3 kg ಹಳೇದೇ ಕೊಡಬೇಕು. ಇನ್ನೊಂದು ದಿವಸ ಇನ್ನೊಂದು kg ಜಾಸ್ತಿ ಮಾಡಿ ಹಳೇದು 1 kg. ಹಾಗೆ ನಿಧಾನಕ್ಕೆ ಹಳೆ ಫೀಡ್ಸನ್ನು ಕಡಿಮೆ ಮಾಡ್ಕೊಂಡು ಹೊಸ ಫೀಡ್ಸನ್ನು ಜಾಸ್ತಿ ಮಾಡ್ಕೊಂಡು ಬೆಸ್ಟ್ ಇರೋದು 1 ವೀಕು 7 ದಿವಸ ಬದಲಾಯಿಸ್ಬೇಕು ಅಂತ. ಬಟ್ ಅಟ್ಲೀಸ್ಟ್ ಒಂದು 3-4 ದಿವಸದಲ್ಲಾರು ಬದಲಾಯಿಸಿ. ಒಂದೇ ಸಮಯ ಬದಲಾಯಿಸಿದ್ರೆ ಸಡನ್ನಾಗಿ ಇವತ್ತಾಲ ತೆಗೆದು ತೀರಾಯಿತು ನಾಳೆ ಇನ್ನೊಂದು ತರ್ತೀವಿ, ತಪ್ಪು ಅದು. ಹಳೆ ಫೀಡ್ಸ್ ಇನ್ನೂ 1-2 ಚೀಲ ಇದ್ದಂಗೆ ಹೊಸದನ್ನು ತರಬೇಕು, ಹಳೆಯದ್ರ ಜೊತೆ ಮಿಕ್ಸ್ ಮಾಡಿ ಕೊಡಬೇಕು. ಒಂದೇ ಕಂಪನಿ ಫೀಡ್ಸ್ ಆದ್ರೂ ಸಹ ಇದನ್ನು ಮಾಡಬೇಕು ಅಲ್ಲ ಸರ್. ಎರಡನೇದು, ನೀವು ಹಸುಗಳಿಗೆ ಫೀಡ್ಸನ್ನು ಕೊಡಬೇಕಾದ್ರೆ, ಇದು ಆಹಾರವನ್ನು ಕೊಡಬೇಕಾದ್ರೆ HF ಹಸುಗಳು ತುಂಬ ಸೆನ್ಸಿಟಿವ್. ಒಂದೇ ಬಕೆಟಲ್ಲಿ 2-3 ಹಸುಗಳು ಕೊಟ್ಟರೆ ಅರ್ಧಂಬರ್ಧ ತಿಂತವೆ, ಖುಷಿಪಟ್ಟು ತಿನ್ನಲ್ಲ. ಸ್ವಲ್ಪ ಹೊತ್ತು ತಿಂದು ಬಿಟ್ಟು ಇನ್ನು ಸ್ವಲ್ಪ ಆಚೆ ಚೆಲ್ತವೆ, ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಬಿಟ್ಟು ಸ್ವಲ್ಪ ತಿಂತವೆ. ಅದೇ ಫೀಡ್ಸನ್ನು ನೀವು ಪ್ರತಿ ಹಸುಗೂ ಬೇರೆ ಬೇರೆ ಬಕೆಟಲ್ಲಿ ಕೊಡಿ, ಬೇಸಿನಲ್ಲಿ ಕೊಡಿ, ಕ್ಲೀನಾಗಿ ತಿಂತವೆ. ಮತ್ತು ಅದರದ್ದೇ ಒಂದು ಬೇಸಿನನ್ನು ಗುರುತು ಮಾಡಿ ಇಟ್ಕೊಳ್ಳಿ. ಅದು ಅದರದ್ದು ಊಟದ ತಟ್ಟೆ, ಅದರಲ್ಲೇ ತಿನ್ನೋಕ್ಕೆ ಇಷ್ಟಪಡುತ್ತೆ. ಇನ್ನೊಂದು ಹಸು ತಿಂದು ಬಿಟ್ಟಿದ್ರಲ್ಲಿ ತಿನ್ನಲ್ಲ, ಅದು ಇಷ್ಟಪಡಲ್ಲ. ಒಂದು ಕುಡಿಯೋ ನೀರಿಗೂ ಸಹ ಬೇರೆ ಬೇಸಿನ್ ಇಡಬೇಕು. ಪ್ರತಿಯೊಂದು ಹಸುಗಳಿಗೂ ಬೇರೆ ಬೇರೆ ಬೇಸಿನ್ಗಳನ್ನು ಇಟ್ಟು ನೀರನ್ನು ಕೊಡಬೇಕು. ಕುಡಿಯೋ ನೀರು ತಂಪಾಗಿದ್ದಷ್ಟು ಜಾಸ್ತಿ ಕುಡಿತವೆ. ಹಾಲಿನಲ್ಲಿ 87%-88% ನೀರೇ ಇರೋದು. ಹಾಗಾಗಿ ಯಾರು ನೀರನ್ನು ಜಾಸ್ತಿ ಕುಡಿಸ್ತಾರೆ ಹಸುಗಳಿಗೆ, ಅವ್ರಿಗೆ ಹಾಲು ಉತ್ಪತ್ತಿ ಜಾಸ್ತಿ ಬರುತ್ತೆ. ಹಾಗಾಗಿ ನೀರು ಕುಡಿಸ್ಲಿಕ್ಕೇ ವಿಧಾನಗಳು ಬೇರೆ ಇದ್ದಾವೆ. ನೀವು ಮನೆ ಮೇಲ್ಗಡೆ ಇರುವಂಥ ಟ್ಯಾಂಕ್, ಅದಕ್ಕೆ ದಯಮಾಡಿ ನೆರಳು ಮಾಡಬೇಕು. ನೆರಳು ಮಾಡೋದಂದ್ರೆ ಗೋಣಿ ಚೀಲ ಸುತ್ತೋದಲ್ಲ. ನಾವು ಮನೆಗೆ ಚಾವಣಿ ಮಾಡ್ದಂಗೆ ಟ್ಯಾಂಕಿಗೆ ನೆರಳು ಮಾಡಬೇಕು. ನೀರು ತಂಪಾಗಿರುತ್ತೆ, ಬಿಸಿಲು ಬೀಳಲ್ಲ. ಬಿಸಿಲು ಬೀಳಿಲ್ಲ ಅಂದರೆ ಒಳಗಡೆ ಪಾಚಿನೂ ಬೆಳೆಯಲ್ಲ, ನೀರಿನ ಸ್ಮೆಲ್ಲೂ ಅಷ್ಟು ಚೇಂಜ್ ಆಗಲ್ಲ, ತಂಪಾಗಿರುತ್ತೆ. ನೀರು ತಂಪಾಗಿರೋ ಜಾಸ್ತಿ ಕುಡಿತೇವೆ. ಕೆಲವರು ತೊಟ್ಟಿಗಳನ್ನು ಮಾಡಿರ್ತಾರೆ ಕುಡಿಲಿಕ್ಕೆ, ಆ ತೊಟ್ಟಿಗೂ ಸಹ ನೆರಳು ಮಾಡಿರಬೇಕು, ಬಿಸಿಲಲ್ಲಿ ಇಡಬಾರ್ದು ತೊಟ್ಟಿನ. ಬೇಸಿನ್ಗಳಲ್ಲಿ ಕೊಡುವಂಥವರು ಪ್ರತಿಯೊಂದು ಹಸುಗೂ ಬೇರೆ ಬೇರೆ ಬೇಸಿನಲ್ಲೇ ನೀರು ಕುಡಿಸ್ಬೇಕು. ಒಂದು ಹಸುಗೆ ಕೊಟ್ಟಂಥ ಬೇಸಿನಲ್ಲಿ ಇನ್ನೊಂದು ಹಸುಗೆ ಕೊಟ್ಟರೆ ಕಡಿಮೆ ಕುಡಿತವೆ. ಆಮೇಲೆ ಒಂದು ಸಾರಿ ನೀರು ಹಾಕಿ ಕುಡಿಸಿದ್ರೆ ಒಂದು 10 ಲೀಟ್ರ್ ಒಂದು ಬಿಂದಿಗೆ ಹಾಕ್ತೀರಿ, ಕುಡಿದು ಬಿಡುತ್ತೆ, ಅದು ಸ್ವಲ್ಪ ಬಿಡ್ತದೆ, ಒಂದು 2 ಲೀಟ್ರ್ ಅಷ್ಟು. ಮತ್ತು ಅದೇ ಹಳೆ ಬಿಟ್ಟಿರುವಂಥ ನೀರನ್ನು ಹಾಕಿದ್ರೆ ಕಡಿಮೆ ಕುಡಿಯುತ್ತೆ. ಆ ನೀರು ಚೆಲ್ಬಿಟ್ಟು ಹೊಸ ನೀರು ಹಾಕಿದ್ರೆ ಮತ್ತೆ ಕುಡಿಯುತ್ತೆ. ಸೊ ಈಗ ಪದೇ ಪದೇ ಕುಡಿಸ್ತಾ ಹೋಗಬೇಕು, ಬೇರೆ ಬೇರೆ ಬಗೆಯಲ್ಲಿ ಕೊಡಬೇಕು, ಚೆನ್ನಾಗಿ ಕುಡಿತವೆ. 10-12 ಲೀಟ್ರ್ ನೀರು ಜಾಸ್ತಿ ಕುಡಿದ್ರೆ 1 ಲೀಟ್ರ್ ಹಾಲು ಜಾಸ್ತಿ ಬರುತ್ತೆ. ನೀರಿಗೆ ಏನು ಕಾಸು ಕೊಡಲ್ವಲ್ಲ. ಸೊ ಇದನ್ನು ಮಾಡ್ಬೋದು. ಟ್ಯಾಂಕಿಗೆ ನೆರಳು ಮಾಡ್ಕೊಳ್ಳಿ, ಆರೋಗ್ಯ ಚೆನ್ನಾಗಿರ್ತದೆ. ಪಶು ಆಹಾರಕ್ಕೆ ಉಪಯೋಗಿಸುವಂಥ ಸ್ವಂತ ಆಹಾರ ಮಾಡುವಂಥ ಮೆಟೀರಿಯಲ್ಗಳನ್ನು ಖರೀದಿ ಮಾಡೋದು ತುಂಬ ಕಷ್ಟ. ಸೋರ್ಸಿಂಗ್ ಅಂತ ಕರಿತೀವಿ. ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡಿ ಸಿಗೋದಿಲ್ಲ, ಭಾರಿ ಕಷ್ಟ ಆಗುತ್ತೆ. ಮೊದಲು ಖರೀದಿ ಮಾಡೋದನ್ನು ಮೊದಲು ಉಪಯೋಗಿಸಿ, ಹಳೇದನ್ನು ಸ್ಟೋರ್ ಮಾಡಬೇಡಿ. ಫೀಫೋ ಅಂತೀವಿ, ಫಸ್ಟ್ ಇನ್ ಫಸ್ಟ್ ಔಟ್. ನಿಮ್ಮ ಮನೆ ಅಡುಗೆ ಮನೆಯಲ್ಲೂ ಅಷ್ಟೇ, ಫಸ್ಟ್ ಬಂದದ್ದನ್ನು ಫಸ್ಟ್ ತಿನ್ನಿ, ಅವತ್ತು ಬೇಯಿಸಿದ್ದನ್ನು ಅವತ್ತೇ ತಿನ್ನಿ, ಅವತ್ತು ಮಾಡಿದ್ದನ್ನು ಮಿಕ್ಸ್ ಮಾಡೋದನ್ನು ಅವತ್ತೇ ತಿನ್ನಿ. ಹಾಗೆ ಅದು ಒಂದು ಮೊದಲನೇದು. ಹುಲ್ಲನ್ನು ಬೆಳಿಬೇಕಾದ್ರೆ ಪ್ಲಾಟ್ಗಳನ್ನು ಮಾಡ್ಕೊಳ್ಳಿ. 5 ಗುಂಟೆ 10 ಗುಂಟೆ 8 ಗುಂಟೆ 3 ಗುಂಟೆದು ನಿಮ್ಮ ಹಸುಗಳು ಎಷ್ಟಿದೆ ಅಷ್ಟಕ್ಕೆ ಬೇಕಾದದನ್ನು ಸಣ್ಣ ಸಣ್ಣ ಪಾತಿಗಳು ಮಾಡಿ ಪ್ರತಿ ಸೋಮವಾರ ಅಂತ ಕೇಳ್ತೀನಿ, ದನಗಳ ವಾರ ಅಂತ ಹೇಳ್ತೀನಿ ನಾನು. ಪ್ರತಿ ಸೋಮವಾರ ಬಿತ್ತನೆ ಮಾಡಿ. ಈ ಸೋಮವಾರ ಕುಯ್ಕೊಳ್ತಾ ಹೋದರೆ ಮುಂದಿನ ಸೋಮವಾರಕ್ಕೆ ಈ ಪಾತಿ ಖಾಲಿ ಆಯಿತು, ಮುಂದಿನ ಸೋಮವಾರಕ್ಕೆ ಆ ಕಡೆ ಪಾತಿ ರೆಡಿ ಇರ್ತದೆ. ಹುಲ್ಲು 4-5 ಅಡಿ ಎತ್ತರ ಮಾತ್ರ ಇರಬೇಕು. ಜಾಸ್ತಿ ಎತ್ತರ ಆದರೆ ಬಲ್ತೋಯ್ತು, ಹೋಯ್ತು. ಅಲ್ಲ, ಈಗೆಲ್ಲ ಹೈಡ್ರೋಪೋನಿಕ್ಸ್ ಬಂದಿದೆಯಲ್ಲ ಡಾಕ್ಟ್ರೆ. ಅದು ಹುಲ್ಲಲ್ಲ ಸರ್, ಹುಲ್ಲಲ್ಲ, ಅದು ಮೊಳಕೆ. ಅದು ಹೌದಾ? ಹಾಂ, ಮೊಳಕೆ. ಅದು ಕಾಳು ಅಲ್ವಾ? ಮೊಳಕೆಯ ಕಾಳು. ಅದು ಅದನ್ನು ಕೊಡ್ಬೋದು ಆದರೆ ಕಾಸ್ಟ್ ತುಂಬ ಕಾಸ್ಟ್ಲಿ ಆಗುತ್ತೆ. ಆಮೇಲೆ ಸ್ಲ್ಯಾಬ್ಗಳು ಅಂತ ಬಂದ್ವು ಹಸುಗಳಿಗೆ ನೆಕ್ಕಕ್ಕೆ ಅಂತ. ನೆಕ್ಕು ಬಿಲ್ಲೆಗಳಲ್ವ ಸರ್? ನೆಕ್ಕು ಬಿಲ್ಲೆಗಳು, ಯೂರಿಯಾ, ಮೊಲಾಸಸ್ ಮತ್ತೆ ಕಾಕಂಬಿ ಉಪ್ಪು, ಅದನ್ನು ಕೊಡ್ಬೋದು ಸರ್. ಆ್ಯಕ್ಚುಲಿ ಉಪ್ಪನ್ನ ದನಗಳಿಗೆ ಫ್ರೀ ಚಾಯ್ಸ್ ಅಂತ ಹೇಳ್ತೀವಿ. ಉಪ್ಪಿನ ಬಿಲ್ಲೆಗಳು ಮಾಡಿ ನೇತಾಕ್ಬೋದು, ಮುಂದೆ ಇಡ್ಬೋದು. ದನ ಎಷ್ಟು ಬೇಕಷ್ಟನ್ನು ನೆಕ್ಕತ್ತೆ. ನಾವು ಉಪ್ಪು ಹಾಕೋದು ಬೇಡ ಅಂತಲೇ ಹೇಳ್ತೀವಿ. ಉತ್ತರ ಭಾರತದಲ್ಲಿ ಇದೆ, ಅದು ನಮ್ಮಲ್ಲಿ ಇಲ್ಲ. ಆತ್ಮೀಯ ಕೇಳುಗರೆ, ಮೇ 16 ಶುಕ್ರವಾರ ಸಂಜೆ 6:50 ಕೃಷಿ ರಂಗದಲ್ಲಿ ತೋಟಗಾರಿಕಾ ಇಲಾಖೆ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥ್ ಅಂಗಡಿ. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಮೇ 16 ಶುಕ್ರವಾರ ಸಂಜೆ 6:50 ಕೃಷಿ ರಂಗದಲ್ಲಿ ತೋಟಗಾರಿಕಾ ಇಲಾಖೆ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಬಹಳ ವಿಚಾರಗಳಿದೆ ಡಾಕ್ಟ್ರೆ. ತುಂಬ ಇದೆ ಸರ್. ನಿಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬೇಕು ನಮ್ಮ ಕೇಳುಗರು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ? ಆಗಲಿ ಸರ್. 9845186148. ಇನ್ನೊಮ್ಮೆ ಹೇಳ್ತೀರಾ? ಓಕೆ ಸರ್.
9845186148. ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟರ್. ಓಕೆ ಸರ್, 9845186148. ಒಳ್ಳೆಯದು ಡಾಕ್ಟರ್ ಚೆನ್ನೇಗೌಡ್ರೆ. ಇದುವರೆಗೂ ತಾವು ಪಶು ಆಹಾರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ಪಶು ಆಹಾರ ಉತ್ಪಾದನೆ ಹಾಗೂ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಪಶು ಆಹಾರ ತಜ್ಞರಾದ ಡಾಕ್ಟರ್ ಚೆನ್ನೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಮೇವಿನ ಬೆಳೆಗಳ ಬೇಸಾಯವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಮತ್ತು ಮಂಡ್ಯ ತಾಲೂಕು ಹುಲಿಕೆರೆ ಗ್ರಾಮದ ಎನ್ ನಿತ್ಯಾನಂದ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ಸಂಕಲನ ಆರ್ ಲೋಕೇಶ್ವರಿ. ನಿರ್ಮಾಣ ಎನ್ ಕೇಶವಮೂರ್ತಿ. ಮೈ